ಆಲ್ ವೆಲ್ಕಮ್ ಬ್ಯಾಕ್ ಟು ವಿಶಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಏನಂದರೆ ಸ್ವಲ್ಪ ಕಿಚನ್ ಮೇಕ್ ಓವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಯಿತಾ, ಸುಮಾರು ದಿನದಿಂದನೂ ಕೆಲಸ ಮುಗಿಸೋಣ ಅದನ್ನು ಅಂತಲೇ ಅಂದ್ಕೊಳ್ತಾ ಇದ್ದೀನಿ. ಆದರೆ ಟೈಮ್ ಆಗ್ತಿರ್ಲಿಲ್ಲ. ಇವತ್ತು ಹೆಂಗಿದ್ರು ನನ್ನ ಹಸ್ಬೆಂಡ್ ಸ್ವಲ್ಪ ಬೇಗ ಬಂದಿದ್ದಾರೆ. ಹಾಗಾಗಿ ಮಧ್ಯಾಹ್ನ ಅಲ್ವಾ, ಇನ್ನು ಬೇಜಾನ್ ಟೈಮ್ ಇದೆ. ಈ ಟೈಮಲ್ಲಿ ಕೆಲಸ ಮುಗಿಸ್ಕೊಂಡು ಬಿಡೋಣ ಅಂತ ಅಂದ್ಕೊಂಡು ವ್ಲಾಗ್ನು ಕೂಡ ಶುರು ಮಾಡಿದೆ. ಸುಮಾರು ಜನ ನನಗೆ ಕಮೆಂಟ್ ಮೂಲಕ ಕೇಳ್ತಾ ಇದ್ರಿ, ನೀವು ಕಿಚನ್ನ ಮೇಕ್ ಓವರ್ ಮಾಡುವಾಗ ಒಂದು ವಿಡಿಯೋ ಮಾಡಿ ಸಿಸ್, ನಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಇವತ್ತು ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತೇನು ಸ್ವಲ್ಪ ಇವರು ಬೇಗ ಬಂದಿದ್ದಾರೆ. ಸ್ವಲ್ಪ ಗ್ರಾಸರೀಸ್ನು ಕೂಡ ಇವತ್ತು ಪರ್ಚೇಸ್ ಮಾಡಬೇಕಿತ್ತು. ನಾನು ಹೋಗೋಣ ಅಂತಲೇ ಅಂದ್ಕೊಂಡೆ. ಒಂದು 11 ಗಂಟೆ ಮೇಲೆ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಇದಕ್ಕಿದ್ದಂಗೆ ಫೋನ್ ಮಾಡಿ, ಎಲ್ಲೂ ಹೋಗ್ಬಿಡ, ನಾನು ಬರ್ತೀನಿ, ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ. ಏನಿಲ್ಲ, ಸ್ವಲ್ಪ ಮನೆಗೆ ಏನು ಬೇಕು ಕಾಳುಗಳಿದೆಯಲ್ಲ ಅದನ್ನೆಲ್ಲ ತೊಗೊಂಡು ಬರಬೇಕಿತ್ತು. ಡಿಮಾರ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡೆ, ಆದರೆ ಇವಾಗ ಟೈಮ್ ಆಗಲ್ಲ. ಅಲ್ಲಿಗೆ ಹೋಗ್ಬಿಟ್ರೆ ಏನಾಗುತ್ತೆ ಅಂದರೆ ನನಗೆ ಕಿಚನ್ನೆಲ್ಲ ಮೇಕ್ ಓವರ್ ಮಾಡಲಿಕ್ಕೆ ಸರಿ ಹೋಗಲ್ಲ. ಹಾಗಾಗಿ ಇಲ್ಲೇ ಎಲ್ಲಾದರೂ ಹೋಗಿ ತೊಗೊಂಡು ಬಂದುಬಿಡೋಣ ಅಂತೇಳಿ ಹೊರಡ್ತಾ ಇದ್ದೀವಿ. ಇನ್ನು ಅಪ್ಪು ಬರಬೇಕಾದ್ರೆ ಇದೇ ರೋಡಲ್ಲಿ ಬಂದಿದ್ದಾರೆ. ಅಲ್ಲಿ ಕಬ್ನಲ್ನ ಇವತ್ತು ಇಟ್ಟಿದ್ದಾರೆ, ಕ್ಲೋಸ್ ಆಗಿಲ್ಲ, ಬಾ ಇವತ್ತು ಕುಡ್ಕೊಂಡು ಬರೋಣ ಅಂತ ಹೇಳಿದ್ರು. ನಮಗೇನಾದರೂ ಕಬ್ನಲ್ಲಿ ಕುಡಿಬೇಕು ಅಂತ ಅನಿಸಿದ್ರೆ ಇಲ್ಲಿಗೆ ಬರೋದು. ಯಾಕಂದರೆ ಇವರು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಕೊಡ್ತಾರೆ. ನನಗಂತೂ 1 ಗ್ಲಾಸ್ ಕುಡಿದ್ರೆ ಹೊಟ್ಟೆ ಫುಲ್ಲಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಯಾವಾಗಲೂ ಕುಡಿಬೇಕನ್ನಿಸ್ದಾಗ ಇಲ್ಲೇ ಬಂದು ಕುಡ್ಕೊಂಡು ಹೋಗ್ತೀವಿ. ಇನ್ನು ಕಬ್ನಲ್ಲೆಲ್ಲ ಕುಡ್ಕೊಂಡು ಸ್ವಲ್ಪ ಗ್ರಾಸರೀಸ್ ಎಲ್ಲ ತೊಗೊಳ್ಬೇಕು ಅಂತ ಅನ್ನಲ್ಲ. ಹಾಗಾಗಿ ಮತ್ತೆ ಶಾಪ್ ಹತ್ರನೇ ಬಂದು ನಮ್ಮ ಎದುರುಗಡೆ ಒಂದು ಪ್ರಾವಿಷನ್ ಸ್ಟೋರ್ ಇದೆ, ಅಲ್ಲೇನೇ ತಗೊಂಡು ಹೋಗ್ತಾ ಇದ್ದೀನಿ. ಟೇಸ್ಟ್ ನೋಡೋಕೆ ಕೊಡು. ಟೇಸ್ಟ್ ನೋಡಿ ಹೆಂಗಿದೆ. ಅದೇ ಸಸ್ತಾ ಮಾಲ ಇಲ್ಲ ನೋಡೋಣ. ತಿನ್ ನೋಡಿ ಸಸ್ತಾ ಮಾಲ. ಮುಂಚೆ ನಿಮ್ಗೆ ಗೊತ್ತಾಗುತ್ತೆ ಕಲರ್ ಕಲರ್ ಐತೆ. ನಿಮ್ಮ ಅಂಗಡಿ ಫುಲ್ಲು ಹಂಗೆ ಹೇಳ್ಕೊಂಡೆ ಖಾಲಿ ಮಾಡ್ಬಿಡ್ತಾರೆ ಅವರು. ಫ್ರೆಶ್ ಇದು. ತಿನ್ನಿ 2 ಪೀಸ್ ಆದ್ರೆ ಗೊತ್ತಾಗುತ್ತೆ. ಎಷ್ಟು ಕೊಡ್ಲಿ? ಚೆನ್ನಾಗಿಲ್ಲ ಅಂತ ಹೇಳ್ಕೊಂಡು ಅದು ತಿನ್ಕೊಂಡು ಬಿಡೋದು. ನೋಡು, ತಿನ್ನೋಡು, ನೀವು ತಿನ್ ನೋಡಿ. ನಾನ್ ತಿನ್ನೋಡ್ರೆ ಮೆತ್ತಗೈತೆ ಅದು. ನಿಜ ಹೇಳಪ್ಪ, ಸುಮ್ಮನೆ ರೇಗಿಸ್ಬೇಡ ನೀನು ಅವ್ರನ್ನ. ಅವ್ರದ್ದು ಅದೇ ಕೆಲಸ, ಅವ್ರದ್ದು ಕೆಲಸ ಬಿಡಿಸ್ಬಿಟ್ಟು ಒಂದು ಟಿವಿ ಪ್ರೋಗ್ರಾಮ್ ಕಳ್ಸ್ಬಿಡ್ಬೇಕು ಅವ್ರನ್ನ. ಬೇಡ ಅಪ್ಪು, ಅಲ್ಲ ಅಲ್ಲೇ ಹಿಂದೆನೆ ನಿನ್ನೆ ಟಿವಿ ಯೂನಿಟ್ ಹತ್ರನೇ ಹಾಕಿದ್ರೆ ಆಗಿರೋದು. ಇಲ್ಲ ಡೋರಿಂದನೇ ಹಾಕ್ಬಿಡಪ್ಪು, ಡೋರಿಂದ ಇದ್ರೆ ಬೇಗ ಗೊತ್ತಾಗುತ್ತೆ. ಇಲ್ಲ ಪೇಂಟ್ ಏನು ಬರಲ್ಲ. ಇನ್ನು ಗೋಡೆಗೆ ಹಾಕಿದ್ರೆ ಪೇಂಟ್ ಕಿತ್ಕೊಂಡು ಬರುತ್ತೆ. ಒಂದು ಕೀ ಹೋಲ್ಡರ್ ತೊಗೊಂಡು ಬಂದಿದ್ದೀವಿ, ಅದನ್ನ ಎಲ್ಲ ಹಾಕಬೇಕು ಅಂತೇಳಿ ನೋಡ್ತಾ ಇದ್ದಾರೆ. ಆ ಪೇಂಟ್ಗೆಲ್ಲ ಹಾಕಿದ್ರೆ, ಅಂದರೆ ಗೋಡೆಗೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಆ ಸ್ಟಿಕ್ಕರ್ಸ್ನ ರಿಮೂವ್ ಮಾಡಿದಾಗ ಪೇಂಟ್ ಸಮೇತ ಬಂದ್ಬಿಡುತ್ತೆ. ಅದಕ್ಕೆ ಡೋರ್ಗೆ ಹಾಕ್ಬಿಡೋಣ ಅಂತೇಳಿ ಅಲ್ಲಿ ಹಾಕ್ತಿದ್ದಾರೆ. ಅಲ್ಲೂ ಭಯ, ಏನಾದರೂ ಪೇಂಟು ಬಂದ್ಬಿಡುತ್ತೇನೋ ಅಂತ ಹೇಳ್ಬಿಟ್ಟು. ಲೀಸ್ ಮನೆಗಳಲ್ವಾ, ರೆಂಟೆಡ್ ಹೌಸು ಅಂದರೆ, ಈಗ ನಮ್ಮ ಸ್ವಂತ ಮನೆ ಆದರೆ ನಾವು ನೀಟಾಗಿ ಎಲ್ಲನೂ ಮೇಂಟೈನ್ ಮಾಡ್ತೀವಲ್ಲ, ಬೇರೆಯವ್ರ ಮನೆಯೂ ಹಂಗೆ ನೋಡ್ಕೊಳ್ಬೇಕು. ಆಮೇಲೆ ನಾವು ಮನೆ ಶಿಫ್ಟ್ ಮಾಡಬೇಕಾದ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ, ಅದು ಇದು ಅಂತೇಳಿ ನಾವೇ ರಿಪೇರ್ ಮಾಡಿಸ್ಕೊಟ್ಟು ಹೋಗಬೇಕು. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ, ಏನಾದ್ರೂ ಮೊಳೆ ಏನಾದ್ರೂ ಹೊಡಿಬೇಕಂದ್ರೆ 100 ಸಲ ಯೋಚನೆ ಮಾಡಿ ಅದನ್ನೆಲ್ಲ ಮಾಡೋದು. ಡೋರ್ಗೆ ಹಾಕ್ತಾ ಇದ್ದಾರೆ ಇವಾಗ. ಅವರು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಶಾಪ್ಗೆ ಹೋದರು. ನಾನು ಸ್ವಲ್ಪ ಮನೆ ಕ್ಲೀನಿಂಗ್ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಬಿಟ್ಟು ಇವಾಗ ಕಿಚನ್ನ ಸ್ವಲ್ಪ ಮೇಕ್ ಓವರ್ ಮಾಡೋಣ ಅಂತೇಳಿ ಅಡುಗೆ ಮನೆಗೆ ಬಂದಿದ್ದೀನಿ. ಹಾಗೆ ಇದು ಸ್ಟೋರೇಜ್ ಬಾಕ್ಸ್ಗಳೆಲ್ಲ ಇದ್ದು ನೋಡಿ, ಸಣ್ಣ ಸಣ್ಣ ಬಾಕ್ಸ್ಗಳು. ಅದು ಕಲರ್ ಸ್ವಲ್ಪ ನನಗೆ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೆ, ಬ್ಲ್ಯಾಕ್ ಕಲರ್ ಮಾಡೋಣ ಅಂತ ಹೇಳ್ಬಿಟ್ಟು. ಹಾಗಾಗಿ ಸ್ವಲ್ಪ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕೆಲವೊಂದು ಥಿಂಗ್ಸ್ನೆಲ್ಲ ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ, ಅದೆಲ್ಲ ಬಂದಿತ್ತು. ಬಟ್ ನಾನು ಅದನ್ನೆಲ್ಲ ಓಪನ್ ಮಾಡಿಟ್ಟಿದ್ದೆ, ಯಾಕಂದರೆ ಏನಾದರೂ ಚೆನ್ನಾಗಿಲ್ಲ ಅಂದರೆ ರಿಟರ್ನ್ ಮಾಡಲಿಕ್ಕೆ ಆಗಲ್ಲ ಅಲ್ವಾ, ತುಂಬ ದಿನ ಆಗೋಗ್ಬಿಟ್ರೆ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಅದಾದಮೇಲೆ ಹಂಗೆ ಇಟ್ಟಿದ್ದೆ, ಒಂದಿನ ಮಾಡೋಣ ಅಂತ ಹೇಳ್ಬಿಟ್ಟು. ಇದು ನೀವು ನೋಡ್ತಿದ್ದೀರಲ್ಲ, ಇದನ್ನು ಕೂಡ ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು, ಚೆನ್ನಾಗಿದೆ ಮಾತ್ರ. ಇನ್ನು ಸ್ವಲ್ಪ ನನಗೆ ಕಿಚನಲ್ಲಿ ಲೈಟಿಂಗ್ ಎಲ್ಲ ಇರಬೇಕಲ್ವ, ಹಾಗಾಗಿ ಶಾಪಲ್ಲಿ ಒಂದಿತ್ತು, ಅದನ್ನೇ ತೊಗೊಂಡು ಬಂದು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಇವಾಗ ಅದನ್ನೇ ಫಿಕ್ಸ್ ಮಾಡ್ತಾಯಿದ್ದೀನಿ. ಈ ಸಲ ಡಬಲ್ ಸೈಡ್ ಗಮ್ ಟೇಪ್ ನಾನು ಈ ಥರದ್ದು ಯೂಸ್ ಮಾಡಿದ್ದೀನಿ ನೋಡಿ, ತುಂಬಾ ಚೆನ್ನಾಗಿದೆ. ಹಾಗೆ ಬೇಗ ಆ ವಿಂಡೋಗೆಲ್ಲ ನೀಟಾಗಿ ಅಂಟ್ಕೊಂಡು ಬಿಡುತ್ತೆ. ಈ ಮಾಮೂಲಿಯಾಗಿ ಡಬಲ್ ಸೈಡ್ ಗಮ್ ಟೇಪ್
ತರ್ತೀವಲ್ಲ, ಅದಕ್ಕಿಂತ ಇದು ತುಂಬಾ ಚೆನ್ನಾಗಿತ್ತು. ಕಿಚನ್ ಮೇಕೋವರ್ ನಾನು ಇವತ್ತು ಕಂಪ್ಲೀಟಾಗಿ ವಿಡಿಯೋ ಮಾಡ್ಕೊಳ್ಳೋಣ ಅಂತಲೇ ಶುರು ಮಾಡಿದೆ, ಆದರೆ ಆಗಲಿಲ್ಲ. ಎಷ್ಟಾಗುತ್ತೋ ಅಷ್ಟು ನಾನು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಗ್ರಾಸ್ ಮ್ಯಾಟ್ಗಳೆಲ್ಲ ಮನೇಲಿ ಸುಮಾರಷ್ಟು ಇದ್ದು, ಈ ಟಿ ವಿ ಯೂನಿಟ್ಗೆ ಅದಕ್ಕೆ ಇದಕ್ಕೆ ಅಂತ ತರಿಸಿರೋದೆಲ್ಲ ಪೀಸ್ಗಳೆಲ್ಲ ಹಂಗಂಗೆ ಮಿಕ್ಕಿದ್ದು, ಅದನ್ನು ಕೂಡ ಬಳಸ್ಕೊಂಡು ಹೆಂಗೋ ಒಂದು ಮೇಕೋವರ್ ಮಾಡಿದ್ದೀನಿ. ಹಾಗೆ ನನ್ನ ಹಸ್ಬೆಂಡ್ ಕೂಡ ಬಂದು ಚೆನ್ನಾಗಿದೆ ಅಂತಲೇ ಹೇಳಿದ್ರು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ನಿನ್ನೆ ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ನಾನೇನು ಅಂದ್ಕೊಂಡೆ ಅಂದರೆ ಇವತ್ತೆಲ್ಲ ಕಿಚನ್ ಮೇಕೋವರ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟೆ ನಾನೆಲ್ಲನೂ ಮಾಡಿದೆ, ಆದರೆ ಪೂರ್ತಿಯಾಗಿ ನನಗೆ ವಿಡಿಯೋನ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ನಿನ್ನೆ ಬೆಳಗ್ಗೆಯಿಂದ ಏನಾಯಿತು ಅಂತ ಹೇಳ್ಬಿಡ್ತೀನಿ ರೀ. ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಮಿನಿ ವ್ಲಾಗ್ಸ್ನೆಲ್ಲ ಶೂಟ್ ಮಾಡಿಕೊಂಡು ಶಾಪ್ಗೆ ಹೋಗಿ ಅಲ್ಲಿ ಕೆಲಸ ಮಾಡೋದನ್ನ ನಿನ್ನೆ ಅದೇ ಸ್ವಲ್ಪ ನನಗೆ ಜಾಸ್ತಿ ಎಫೆಕ್ಟ್ ಹೊಡೆದಿದ್ದು ಅಂತ ಅನ್ಕೋತೀನಿ. ಬೆಳಗ್ಗೆ ಇಲ್ಲಿ ಶೂಟೆಲ್ಲ ಮುಗಿಸ್ಕೊಂಡು ಮನೇಲಿ ಅಲ್ಲಿ ಹೋಗ್ಬಿಟ್ಟು ಕೆಲವೊಂದಿಷ್ಟು ಫೋಟೋಸ್ ಎಲ್ಲ ರೆಡಿ ಮಾಡಬೇಕಿತ್ತು. ಬೆಳಗ್ಗೆ ಹೋಗಿ ಕುತ್ಕೊಂಡವಳು ನಾನು ಮಧ್ಯಾಹ್ನದವರೆಗೂ ಬರೀ ಆ ಫೋಟೋ ವರ್ಕ್ನೇ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟೆ. ಸ್ವಲ್ಪ ಕೂಡ ಅಲ್ಲಾಡಿಲ್ಲ, ಅಷ್ಟೊಂದಿತ್ತು ಕೆಲಸ, ತುಂಬಾ ಪೆಂಡಿಂಗ್ ಉಳ್ಕೊಂಡ್ಬಿಟ್ಟಿತ್ತು. ಅದನ್ನೆಲ್ಲ ಮಾಡೋ ಅಷ್ಟರಲ್ಲೇ ಸಾಕಾಗೋಯ್ತು. ಅದಲ್ಲದೆ ಸುಮ್ಮನೆ ಕೂತಿ ಜಾಗದಲ್ಲೇ ಕುತ್ಕೊಂಡು ಎಲ್ಲ ಕೆಲಸ ಮಾಡಿಬಿಟ್ಟೆ ನೋಡಿ. ಆ ಕತ್ತೆಲ್ಲ ಒಂಥರ ನನಗೆ ನೋವು ಬರಲಿಕ್ಕೆ ಶುರುವಾಗೋಯ್ತು. ಈ ಕತ್ತು ಬೆನ್ನೆಲ್ಲ ನೋವು ಬರೋಕ್ಕೆ ಶುರುವಾಗೋಯ್ತು. ನಾನು ಕಮ್ಮಿ ಆಗುತ್ತೆ ಬಿಡು ಅಂತ ಅಂದ್ಕೊಂಡು ಸುಮ್ಮನಾದೆ. ಅದಲ್ಲದೆ ಇವತ್ತು ಕಿಚನ್ ಮೇಕೋವರ್ ಮಾಡೋಣ ಅಂತೇಳಿ ನಾನು ಮೊದಲೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ನಲ್ಲ, ಅದನ್ನು ಕಂಪ್ಲೀಟ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಮನೆಗೆ ಬಂದು ಇನ್ನು ಇದನ್ನೆಲ್ಲ ಕೆಲಸನ ಶುರು ಮಾಡ್ಕೊಂಡ್ಬಿಟ್ನ. ಅದು ವಿಡಿಯೋ ಶೂಟ್ ಮಾಡ್ತಾ 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 ಏನಾಯಿತು ಅಂದರೆ ನನಗೆ ನೋವು ಜಾಸ್ತಿ ಆಗ್ಲಿಕ್ಕೆ ಶುರುವಾಗೋಯ್ತು. ಅಲ್ಲೂ ಕೆಲಸ ಮಾಡಿಕೊಂಡು ವಿಡಿಯೋನೂ ಮಾಡ್ಕೊಂಡೆಲ್ಲ ಮಾಡ್ತಿದ್ನಲ್ವ, ಅದು ನಿಂತ್ಕೊಂಡು ನನಗೆ ಕೆಲಸನೇ ಮಾಡೋಕ್ಕಾಗ್ತಾಯಿಲ್ಲ. ಆವಾಗ ಬೇಡಪ್ಪ ವಿಡಿಯೋನ ಸ್ಟಾಪ್ ಮಾಡಿಬಿಡೋಣ, ಮೊದಲು ಈ ಕಿಚನ್ ಮೇಕವರ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ಬೇಕಿದ್ರೆ ಕಿಚನ್ ಟೂರ್ ಥರ ಏನೋ ಒಂದು ವಿಡಿಯೋ ಮಾಡಿಬಿಡೋಣ, ನನ್ನ ಕೈಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟೆ. ಆದರೆ ಕಿಚನ್ ಮೇಕವರ್ ಮಾಡೋದನ್ನು ನಾನು ನಿಲ್ಲಿಸಲಿಲ್ಲ. ನಾನು ಯಾವಾಗಲೂ ಹಂಗೇನೆ, ಏನಾದರೂ ಒಂದು ಕೆಲಸನ ಮಾಡಬೇಕಂತ ಅಂದ್ಕೊಂಡ್ರೆ ಅದನ್ನು ಪೂರ್ತಿಯಾಗಿ ಮುಗಿಸೋವರೆಗೂ ನನಗೆ ಸಮಾಧಾನ ಇರಲ್ಲ. ಈ ನಾಳೆ ನಾಡಿದ್ದು ಅಂತ ಹೋದರೆ ತೊಳ್ಕೊಂಡು ಹೋಗ್ತಾನೆ ಇರುತ್ತೆ. ಅವತ್ತಿನ ಕೆಲಸ ಅವತ್ತು ಮಾಡಿಬಿಟ್ರೆ ನಮಗೂ ಒಂಥರ ಸಮಾಧಾನ ಅಲ್ವಾ. ಹಾಗಾಗಿ ಹಂಗೋ ಮಾಡಿಕೊಂಡು ಕಿಚನ್ ಮೇಕವರ್ನೆಲ್ಲ ಮುಗಿಸ್ಬಿಟ್ಟೆ. ಅದಾದಮೇಲೆ ಕುತ್ಕೊಳ್ತೀನಿ, ಫುಲ್ಲು ಬೆನ್ನು ಹಾಗೆ ಕತ್ತೆಲ್ಲ ನೋವು ಬರ್ತಾ ಇದೆ. ನನಗೆ ಒಂಥರ ಅನಿಸ್ಬಿಡ್ತು, ಏನಪ್ಪ ಇಷ್ಟೊಂದು ಪೇನ್ ಆಗ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ಒಂದೇ ಸಮನೆ ಕೆಲಸ ಮಾಡಿಬಿಟ್ಟೆ ನೋಡಿ. ಅದಲ್ಲದೆ ಕುತ್ಕೊಂಡು ಒಂದೇ ಕಡೆ ನಾವು ನೋಡ್ಕೊಂಡು ಕೆಲಸ ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ಬ್ಯಾಕ್ ಪೇನಿಗೆ ಕತ್ ಪೇನೆಲ್ಲ ಬಂದ್ಬಿಡುತ್ತೆ. ಅದನ್ನು ಯಾರಾದರೂ ಸರಿ, ಏನಾದರೂ ಈ ಥರ ಕೆಲಸ ಮಾಡ್ತಿರೋರಿಗೆ ಅದು ಸಾಮಾನ್ಯವಾಗಿ ಗೊತ್ತಿರುತ್ತೆ. ಒಂದೇ ಕಡೆ ಸಿಸ್ಟಮ್ ಮುಂದೆ ಕುತ್ಕೊಂಡ್ಬಿಟ್ರೆ ಕತ್ ನೋವಂತೂ ಬಂದೇ ಬರುತ್ತೆ ಅಂತ ನಾನು ಅದಕ್ಕೆ ಯಾವಾಗಲೂ ಸ್ವಲ್ಪ ವಾಕ್ ಮಾಡ್ತಾ ಇರ್ತೀನಿ, ಹಾಗೆ ಓಡಾಡ್ತಾ ಇರ್ತೀನಿ. ಏನು ಮಾಡಲಿಲ್ವಲ್ಲ ನಿನ್ನೆ, ಹಾಗಾಗಿ ನನಗೆ ಹಂಗಾಗೋಯ್ತು. ಸ್ವಲ್ಪ ಒಂದು ಪೇನ್ ಆಯಿಲ್ ಇತ್ತು, ಆ ಪೇನ್ ಆಯಿಲ್ನ ಅಪ್ಲೈ ಮಾಡ್ಕೊಂಡಿದ್ದಾದಮೇಲೆ ನನಗೆ ಕಡಿಮೆ ಆಯಿತು. ನಾನು ಯಾವಾಗಲೂ ಅಷ್ಟೇ ಈ ಪೇನ್ ಆಯಿಲ್ನ ಜಾಸ್ತಿ ಬಳಸ್ತಾ ಇರ್ತೀನಿ. ಕತ್ತು ನೋವು ಬಂದಾಗ, ಈ ಕಾಲು ನೋವು, ಹಾಗೆ ಒಂದೊಂದ್ಸಲ ಸೊಂಟ ಎಲ್ಲ ನೋವು ಬರುತ್ತೆ ನೋಡಿ. ಆ ಟೈಮಲ್ಲೆಲ್ಲ ಜಾಸ್ತಿ ನಾನು ಈ ಆಯಿಲ್ನ ಯೂಸ್ ಮಾಡ್ತೀನಿ. ಅದು ಯಾವುದಂತ ತೋರಿಸ್ತೀನಿ ರೀ. ಇದೇ ನಾನು ಹೇಳಿದ್ದು ಅಮೃತ್ ನೋನಿ ಪೇನ್ ಆಯಿಲ್ ರೋಲಾನ್ ಅಂತ. ಏನಿಲ್ಲ, ಈ ಥರ ಕೊಟ್ಟಿರ್ತಾರ, ಇದನ್ನು ಹಿಂಗೆ ಓಪನ್ ಮಾಡಿದ್ರೆ ನಮಗೆ ಈ ರೋಲಾನ್ ಕಾಣಿಸುತ್ತೆ. ಇದನ್ನು ಈ ಕತ್ತು ನೋವು ಬರ್ತಿರುತ್ತೆ, ಹಾಗೆ ಬೆನ್ನು ನೋವೆಲ್ಲ ಇರುತ್ತೆ ನೋಡಿ, ಆ ಜಾಗಕ್ಕೆ ಹಿಂಗೆ ಲೈಟಾಗಿ ಹಿಂಗೆ ಸ್ವಲ್ಪ ಹಿಂಗೆ ಅಪ್ಲೈ ಮಾಡ್ಕೊಳ್ಳೋದು ಅಷ್ಟೇ. ಅಪ್ಲೈ ಮಾಡ್ಕೊಳ್ಳೋದು ಕೂಡ ಜಾಸ್ತಿ ಏನು ಬೇಡ, ಸ್ವಲ್ಪ ಅಪ್ಲೈ ಮಾಡ್ಕೊಂಡ್ರೆ ಸಾಕು. ಅದಾದಮೇಲೆ ಈ ಫಿಂಗರ್ಸ್ ಇರುತ್ತೆ ನೋಡಿ, ಈ ಫಿಂಗರ್ಸಲ್ಲಿ ಒಂದು 2 ನಿಮಿಷ ಲೈಟಾಗಿ ಈ ಥರ ಮಸಾಜ್ ಕೊಟ್ಕೊಳ್ಬೇಕು. ಈ ಮಸಾಜ್ ಕೊಡ್ತಿರುವಾಗಲೇ ನಮಗೊಂಥರ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಆಯಿತಾ. ಪೇನ್ ಕೂಡ ಹಂಗೆ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಇದೇನೆಂದರೆ ಇನ್ಸ್ಟೆಂಟಾಗಿ ಪೇನ್ ಇದನ್ನ ಕಡಿಮೆ ಮಾಡಿಬಿಡುತ್ತೆ. ನಾನು ಹಂಗಾಗಿ ಯಾವಾಗಲೂ ನಾನು ಇದನ್ನೇ ಬಳಸ್ತೀನಿ. ಈ ಕತ್ತತ್ರ ಇರ್ಬೋದು, ಹಾಗೆ ಈ ಬೆನ್ನೆಲ್ಲ ಇರುತ್ತೆ ನೋಡಿ, ಬೆನ್ನ ಹತ್ರ ಎಲ್ಲನೂ ಕೂಡ ನಾವು ಅಪ್ಲೈ ಮಾಡ್ಕೊಳ್ಬೋದು. ಸ್ಮೆಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ಒಂಥರ ಮೈಂಡೆಲ್ಲ ರಿಲ್ಯಾಕ್ಸ್ ಆಗುತ್ತೆ. ಇದೇನೆಂದರೆ ನಾನು ಸುಮಾರು ದಿನದಿಂದ ಈ ಥರ ಏನಾದರೂ ಪೇನ್ ಎಲ್ಲ ಬಂದಾಗ ಇದನ್ನೇ ನಾನು ಅಪ್ಲೈ ಮಾಡೋದು. ಇದು ನನಗೆ ಒಂದು ಒಳ್ಳೆ ರಿಸಲ್ಟ್ನ ಕೊಡ್ತಾ ಇದೆ. ಒಂಥರ ಮೋಸ್ಟ್ ಎಫೆಕ್ಟಿವ್ ಪೇನ್ ಆಯಿಲ್ ಅಂತಲೇ ಹೇಳ್ಬೋದು. ಇದರಲ್ಲಿ ಏನಪ್ಪ ಅಂತಂದರೆ ಗೋಕ್ಷರ, ಮರೀಚ, ಹಾಗೆ ಪಿಪ್ಪಲಿ ಅನ್ನೋ ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನ ಬಳಸ್ಕೊಂಡು ಇದನ್ನು ರೆಡಿ ಮಾಡಿರ್ತಾರೆ. ಹಾಗಾಗಿ ನಮಗೆ ಇನ್ಸ್ಟೆಂಟಾಗಿ ಇದು ನೋವನ್ನ ಕಡಿಮೆ ಮಾಡೋದು ಅಂತಲೇ ಹೇಳ್ಬೋದು. ಅದಲ್ಲದೆ ಈ ರೋಲರ್ನ ನಾವು ಅಪ್ಲೈ ಮಾಡೋದ್ರಿಂದ ನೋವು ಕಡಿಮೆ ಆಗೋದ್ರ ಜೊತೆಗೆ ಈ ಮೂಳೆ ಹಾಗೆ ಎಲುಬುಗಳೆಲ್ಲ ಇರುತ್ತೆ ನೋಡಿ, ಅದೆಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಮಸಲ್ಸ್ನ ಮೂಮೆಂಟ್ನ ಇದು ಇಂಪ್ರೂವ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಎಲ್ಲ ಥರ ಅನುಕೂಲ ಕೂಡ ಇದೊಂದು ನಮಗೆ ಒಂದು ರೋಲರ್ನಲ್ಲಿ ನಮಗೆ ಸಿಕ್ಬಿಡುತ್ತೆ.
ಇವಾಗಂತೂ ಚಳಿಗಾಲ ಹತ್ರ ಬಂತು, ಹಾಗೆ ಮಳೆಗಾಲ ಬೇರೆ ಶುರುವಾಗೋಗ್ಬಿಟ್ಟಿದೆ ಅಲ್ವಾ. ಈ ಮಳೆಗಾಲ ಈ ಚಳಿಗಾಲ ಬಂತು ಅಂದರೆ ಸಾಮಾನ್ಯವಾಗಿ ಎಲ್ರಿಗೂ ಕಾಣಿಸ್ಕೊಳ್ಳೋದು ಈ ಬೆನ್ನು ನೋವು, ಸೊಂಟ ನೋವು, ಈ ಮಂಡಿ ನೋವು, ಒಂಥರ ಕೂತಿದ್ದ ಜಾಗದಲ್ಲೇ ಕಾಲೆಲ್ಲ ಹಿಡ್ಕೊಂಡು ಬಿಡುತ್ತೆ. ಅವರೆಲ್ಲ ಆರಾಮಾಗಿ ಇದನ್ನು ಬಳಸ್ಬೋದು. ತುಂಬಾ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ತೀನಿ. ಇನ್ಸ್ಟೆಂಟಾಗಿ ರಿಸಲ್ಟ್ ಕೊಡುತ್ತೆ. ಇದೇನೆಂದರೆ ಹತ್ರದಲ್ಲೇ ಇರೋ ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ, ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ. ಇನ್ನು ನಾವೇನಾದರೂ ಅಲ್ಲೆಲ್ಲ ಹೋಗಿ ಪರ್ಚೇಸ್ ಮಾಡೋಕ್ಕಾಗಲ್ಲ ಅಂತ ಅಂದರೆ ನಾನು ಬೇಕಿದ್ದರೆ ಒಂದು ವಾಟ್ಸಪ್ ನಂಬರ್ ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಮನೆಗೆ ಇದು ಆನ್ಲೈನ್ ಡೆಲಿವರ್ ಕೂಡ ಮಾಡ್ತಾರೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬಾ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ. ನನಗಂತೂ ಇದು ಫೇವ್ರೆಟ್ ಅಂತಲೇ ಹೇಳ್ಬೋದು. ನನಗೆ ನಿನ್ನೆ ಅಪ್ಲೈ ಮಾಡೋದ್ನಲ್ವ, ಹಾಗಾಗಿ ಒಂದು ಬೆಳಗ್ಗೆ ಅಷ್ಟೇ ಒಂದು 90% ಪೇನ್ ಕಡಿಮೆ ಆಗೋಯ್ತು ನನಗೆ. ಆದರೂ ಕೂಡ ಬೆಳಗ್ಗೆ ಒಂದ್ಸಲ ಅಪ್ಲೈ ಮಾಡಿಕೊಂಡೆ, ಈಗ ಒಂದ್ಸಲ ಅಪ್ಲೈ ಮಾಡಿಕೊಂಡೆ. ಇವಾಗ ನೋಡಿ ಆರಾಮಾಗಿದ್ದೀನಿ. ಏನಾದರೂ ಪೇನ್ ಬಂತು ಅಂದರೆ ನಮಗೆ ತಡ್ಕೊಳ್ಳಿಕ್ಕಾಗಲ್ಲ ಅಲ್ವಾ, ಹಾಗಾಗಿ ನೀವು ಕೂಡ ಇದನ್ನು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ನಾನು ಇದನ್ನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಓಕೆ, ಇವಾಗ ನಾನು ಕಿಚನ್ ಟೂರ್ಗೂ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ. ಹಾಗೆ ನಮ್ಮ ಕಿಚನ್ನ ನಾನು ಯಾವ ಥರ ಮೇಕವರ್ ಮಾಡಿದ್ದೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ ಬನ್ನಿ. ಇದು ಸ್ಮೆಲ್ ಯಾವ ಥರ ಇದೆ ಅಂದರೆ ಒಂಥರ ಸ್ಮೆಲ್ ತೊಗೊಳ್ತಿದ್ದಂಗೆ ನಿದ್ದೆಗೆ ಹೋಗಿಬಿಡಬೇಕು ಆ ಥರ ಇದೆ. ಹಾಗಾಗಿ ನನಗೂ ನಿದ್ದೆ ಬರೋ ಥರ ಫೀಲ್ ಆಗ್ತಾಯಿದೆ. ಬನ್ನಿ ನಮ್ಮ ಕಿಚನ್ ಟೂರ್ನು ಕೂಡ ಹಂಗೆ ತೋರಿಸ್ತೀನಿ. ನೆನ್ನೆ ಅಂತೂ ಸ್ವಲ್ಪ ಲೇಟೇ ಆಗೋಯ್ತು ಇದನ್ನೆಲ್ಲ ಮಾಡೋ ಅಷ್ಟರಲ್ಲಿ. ಒಂದು ಕಡೆಯಿಂದ ತೋರಿಸ್ಕೊಂಡು ಹೋಗ್ತೀನಿ ಬನ್ನಿ, ಎಲ್ಲೆಲ್ಲಿ ಏನೇನು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಇದು ಬಂದು ಈರುಳ್ಳಿ ಹಾಗೆ ಆಲೂಗಡ್ಡೆ ಅದನ್ನೆಲ್ಲ ಇಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಈ ರ್ಯಾಕ್ನ ನಾನು ಮೀಶೋಯಿಂದ ತರಿಸ್ಕೊಂಡಿರೋದು. ಲಾಸ್ಟ್ ಟೈಮ್ ನನ್ನ ಬ್ಲಾಗಲ್ಲಿ ಕೂಡ ಹೇಳಿದ್ದೆ. ಇದರಲ್ಲಿ ಈರುಳ್ಳಿ ಹಾಗೆ ಆಲೂಗಡ್ಡೆ, ಇದ್ರ ಜೊತೆಗೆ ಇದು ಬೆಳ್ಳುಳ್ಳಿ ಬರುತ್ತಲ್ಲ ಎಲ್ಲನೂ ಒಂದು 2 ಟ್ರೇಯಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೇ. ಇಬ್ಬರೇ ಅಲ್ವಾ, ನಮಗೇನು ಅಷ್ಟೊಂದು ಖರ್ಚಾಗಲ್ಲ. ಇನ್ನು ಕೆಳಗಡೆ ಈ ತುಂಬ ಕಡಿಮೆ ಬಳಸ್ತೀನಿ ನೋಡಿ, ಅದನ್ನೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಈ ಬೆಲ್ಲದ ಪುಡಿ ಎಲ್ಲನೂ ದೊಡ್ಡ ಬಾಕ್ಸಲ್ಲಿ ಒಂದು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ, ಹಾಗೆ ಇನ್ನೊಂದು ಚಿಕ್ಕ ಬಾಕ್ಸಲ್ಲಿ ಕೂಡ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಇನ್ನು ಸೋಯಾ ಚಂಕ್ಸು ಅದು ಇದು ಎಕ್ಸ್ಟ್ರಾ ಥಿಂಗ್ಸ್ ಎಲ್ಲ ಏನಿರುತ್ತೆ ಅದನ್ನ ಇದು 2 ಟ್ರೇಯಲ್ಲಿ ಹಾಕಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಪಕ್ಕದಲ್ಲೊಂದು ಟೇಬಲ್ ಇಟ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ ಸ್ವಲ್ಪ ಕಿಚನ್ದು ಮೇಲ್ಗಡೆ ಗ್ರಾಸರೀಸ್ನೆಲ್ಲ ಇಟ್ಟಿರೋದ್ರಿಂದ ನನಗೊಂದು ಸ್ವಲ್ಪ ಇಟ್ಕಲ್ಲ ಒಂದೊಂದ್ಸಲ, ಹಂಗಾಗಿ ಇದು ಯೂಸ್ ಆಗುತ್ತೆ ಅಂತ ಇಲ್ಲಿ ಇಟ್ಕೊಂಡಿದ್ದೀನಿ. ಇವರು ನಗ್ತಾವ್ರೆ ನನ್ನ ಕುಳ್ಳಿ ಅಂತ ರೇಗಿಸ್ಕೊಂಡು. ಇನ್ನು ಈ ಕಡೆ ಬಂದರೆ ಇಲ್ಲಿ ಮಾಮೂಲಿ ಇಲ್ಲಿ ವಾಟರ್ ಪ್ಯೂರಿಫೈಯರ್ನ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಒಂದು ಹ್ಯಾಂಡ್ ಟವಲ್ನ ಕೂಡ ಇಟ್ಕೊಂಡಿದ್ದೀನಿ. ನನಗೇನಂದರೆ ಅಡುಗೆ ಮಾಡಿದ ತಕ್ಷಣ ಹಿಂಗೆ ಒರೆಸ್ತಾ ಇರಬೇಕು ಕೈನ 24 ಗಂಟೆ. ಅದೊಂದು ನಂಗೆ ಅಭ್ಯಾಸ. ಅಡುಗೆ ಮನೆಗೆ ಬಂದರೆ ಜಾಸ್ತಿ ಇದೇ ಕೆಲಸ ಇರುತ್ತೆ ಈ ಟವಲಲ್ಲಿ. ಹಾಗೆ ಈ ಕಡೆ ಇದೊಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಥರ ಬರುತ್ತೆ ನೋಡಿ, ಲೀಫು, ಅದನ್ನು ಹಾಕೊಂಡಿದ್ದೀನಿ. ಇದನ್ನು ಕೂಡ ಅಮೆಝಾನಲ್ಲಿ ಪರ್ಚೇಸ್ ಮಾಡಿರೋದು. ಈ ಎಲ್ಲ ಪ್ರಾಡಕ್ಟ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಇಲ್ಲೊಂದು ಡಬಲ್ ಸೈಡ್ದು ಟೇಪ್ ಬರುತ್ತೆ ನೋಡಿ, ಅದನ್ನು ಅಂಟಿಸ್ಬಿಟ್ಟು ಈ ಕುಕ್ಕರ್ದು ರಬ್ಬರ್ಸ್ ಎಲ್ಲ ಬರುತ್ತಲ್ಲ ಅದನ್ನು ನಾನು ಇಲ್ಲಿಟ್ಟಿದ್ದೀನಿ. ಹಾಗೆ ಮಾಮೂಲಿ ಈ ಕಡೆ ಈ ಪಾತ್ರೆ ತೊಳಿಲಿಕ್ಕೆ ಏನೇನು ಬೇಕು ನೋಡಿ ಅದನ್ನು ನೀಟಾಗಿ ಎಲ್ಲ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈ ಸ್ಟ್ಯಾಂಡ್ನು ಕೂಡ ನಾನು ಅಮೆಝಾನಲ್ಲೇ ಪರ್ಚೇಸ್ ಮಾಡಿದ್ದು. ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ಇದು 2 ಬಂದಿತ್ತು, ಒಂದು ಇಲ್ಲಿ ಹಾಕಿದ್ದೀನಿ, ಒಂದು ವಾಶ್ರೂಮಲ್ಲಿ ಹಾಕಿದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇನ್ನು ಈ ಕಡೆ ಒಂದು ಚಾಪಿಂಗ್ ಬೋರ್ಡ್ನ ಎಲ್ಲ ಹಾಕಿದ್ದೀನಿ. ಮಾಮೂಲಿ ನಾನು ಲಾಸ್ಟ್ ಟೈಮ್ ಕೂಡ ಬ್ಲಾಗಲ್ಲೆಲ್ಲ ಹೇಳಿರ್ತೀನಿ ನೋಡಿ, ಅದೇ ಥರ ಸ್ಟಿಕ್ಕರ್ನ ಬಳಸ್ಕೊಂಡು ಇಲ್ಲಿ ಹಾಕಿರೋದು. ಒಂಥರ ಇಲ್ಲಿ ಖಾಲಿ ಜಾಗ ಇತ್ತಲ್ಲ, ನನಗೆ ಇಲ್ಲಿ ಖಾಲಿ ಎಲ್ಲ ಇರಬಾರ್ದು ಅಡುಗೆ ಮನೆಯಲ್ಲಿ, ಅದಕ್ಕೆ ಎಲ್ಲ ಇದನ್ನ ಇಟ್ಕೊಂಡಿದ್ದೀನಿ. ಇನ್ನು ಮಾಮೂಲಿ ಈ ರ್ಯಾಕ್ನು ಕೂಡ ನಾನು ಲಾಸ್ಟ್ ಟೈಮೇ ತೋರಿಸಿದ್ನಲ್ಲ ಅದನ್ನು ಇಲ್ಲಿ ಫಿಕ್ಸ್ ಮಾಡ್ಕೊಂಡಿರೋದು. ಇದೇ ಸ್ವಲ್ಪ ನನಗೆ ಹೈಟ್ ಆಗಿಬಿಡ್ತು, ನನಗೆ ಮೇಲ್ಗಡೆದೆಲ್ಲ ಇಟ್ಕಲ್ಲ, ಹಾಗಾಗಿ ಆ ಟೇಬಲ್ನ ಇಲ್ಲಿ ಇಟ್ಕೊಂಡಿರೋದು. ನಾನು ಮಾಮೂಲಿ ಕಾಳುಗಳನ್ನೆಲ್ಲ ಮೇಲ್ಗಡೆ ಜೋಡಿಸ್ಕೊಂಡಿದ್ದೀನಿ. ಇನ್ನು ಈ ಕಡೆ ಬಂದರೆ ಇಲ್ಲೆಲ್ಲ ಮಿಲೆಟ್ಸ್ಗಳನ್ನ ಇಡ್ಬೇಕು. ನಾನು ಸದ್ಯಕ್ಕೆ ಮನೇಲಿ ಯಾವ್ಯಾವೆಲ್ಲ ಗ್ರೋಸರೀಸ್ ಇತ್ತು ಅದನ್ನು ಈ ಥರ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಕೆಳಗಡೆ ಈ ಸಲ ಏನು ಮಾಡಿದೆ ಅಂದರೆ ಗ್ರಾಸ್ ಮ್ಯಾಟ್ನ ಸ್ವಲ್ಪ ದೊಡ್ಡದಾಗಿ ನೆನೆ ಇಲ್ಲಿ ಅಂಟಿಸಿದ್ದೀನಿ. ಅದ್ರ ಜೊತೆಗೆ ಇದನ್ನೊಂದು ಆರ್ಡರ್ ಮಾಡ್ಕೊಂಡಿದ್ದೆ ಅಮೆಝಾನಲ್ಲಿ. ಸ್ವಲ್ಪ ಚೇಂಜ್ ಇರಲಿ ಅಂದ್ಬಿಟ್ಟು ಈ ಥರದನ್ನ ತೊಗೊಂಡಿದ್ದು. ಡಬಲ್ ಸೈಡ್ ಗಮ್ ಟೇಪ್ನ ಬಳಸ್ಕೊಂಡು ಇದು ಸ್ವಲ್ಪ ಹೋಲ್ ಮಾಡಿ ಗ್ರಾಸ್ಗೆ, ಅದಾದಮೇಲೆ ಇದನ್ನು ಫಿಕ್ಸ್ ಮಾಡಿ ಇದನ್ನು ಹಾಕೊಂಡಿರೋದು. ಇದನ್ನು ಮಾಡೋದೇ ನಮಗೆ ಒಂದು ಸಾಧನೆ ಥರ ಆಗೋಯ್ತು ಅವತ್ತು. ಈ ಗ್ಲಾಸ್ಗಳನ್ನ ಇಷ್ಟು ಕೂಡ ಹಾಕಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಅದು ವೆಯ್ಟ್ನ ತಡೆದಿದೆ ಅಂತ ಹೇಳ್ಬಿಟ್ಟು. ಈ ಗ್ಲಾಸ್ನ ಮಾಮೂಲಿಯಾಗಿ ಡಬಲ್ ಸೈಡ್ ಗಮ್ ಟೇಪ್ನ ಬಳಸ್ಕೊಂಡೆ ನಾನು ಪೇಸ್ಟ್ ಮಾಡಿರೋದು.
ತುಂಬ ಚೆನ್ನಾಗಿದೆ. ಇದೆಲ್ಲ ವೇಟ್ ಇರೋ ಗ್ಲಾಸ್ಗಳೇ, ಆದರೂ ಕೂಡ ಅದು ವೇಟ್ನ ತಡೀತಾ ಇದೆ. ಇನ್ನು ಈ ಕಡೆ ಬಂದರೆ ಮಾಮೂಲಿ ಇಲ್ಲಿ ಒಂದು 3 ಫ್ರೇಮ್ಸ್ನ ಹಾಕಿದ್ದೀನಿ. 4 ಫ್ರೇಮ್ಸ್ ಬಂದಿತ್ತು ಆಯಿತಾ. ಇದು ಅಮೆಝಾನಲ್ಲೇ ಪರ್ಚೇಸ್ ಮಾಡಿರೋದು. 3 ಇಲ್ಲ ಅತ್ತೆ, ಇನ್ನೊಂದು ಬಂದು ಆ ಕಡೆ ಸೈಡ್ ಹಾಕಿದ್ದೀನಿ. ಎಕ್ಸ್ಟ್ರಾ ಒಂದು ಮಿಕ್ತಲ್ಲ, ಹಾಗಾಗಿ ಅಷ್ಟೇ. ಇನ್ನು ಈ ಸ್ಟ್ಯಾಂಡ್ಗಳ ಬಗ್ಗೆ ಕೂಡ ಸುಮಾರು ಜನ ಕಮೆಂಟ್ ಮೂಲಕ ಕೇಳ್ತಾ ಇದ್ರಿ, ಇದು ಏನಿದು ವುಡನ್ದ ಏನು ಅಂತ ಹೇಳ್ಬಿಟ್ಟು. ಇದು ವುಡನ್ದೇ. ಇದಕ್ಕೂ ಕೂಡ ಅಷ್ಟೇ ಸ್ಕ್ರೂ ಕೊಟ್ಟಿರ್ತಾರೆ, ಗೋಡೆಗೆ ಹೋಲ್ ಮಾಡಿ ಕೂಡ ಹಾಕೊಳ್ಬೋದು. ಇದು ಟೈಲ್ಸ್ ಅಲ್ವಾ, ಇಲ್ಲೆಲ್ಲ ಹೋಲ್ ಮಾಡೋಂಗಿಲ್ಲ, ಹಾಗಾಗಿ ನಾನು ಈ ಸ್ಟಿಕ್ಕರ್ನೇ ಬಳಸ್ಕೊಂಡು ಇದನ್ನು ಕೂಡ ಈ ಥರ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದೆಲ್ಲ ವೇಟ್ ಇರೋದನ್ನೇ ಇಟ್ಟಿದ್ದೀನಿ ಆಯಿತಾ. ಆದರೂ ಕೂಡ ಅವೇನು ಜರುಗ್ತಾ ಇಲ್ಲ, ತುಂಬ ಚೆನ್ನಾಗಿ ಕೂತಿದೆ. ಈ ಕಡೆ ಬಂದು ಈ ಸಾಸಿವೆ, ಜೀರಿಗೆ, ಮೆಣಸು, ಚಕ್ಕೆ, ಲವಂಗ ಇರುತ್ತಲ್ಲ, ಅದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಅಡುಗೆ ಮಾಡುವಾಗ ನನಗೆ ಪಟ ಪಟ ಅಂತ ಎಲ್ಲ ಸಿಕ್ತಿರ್ಬೇಕು. ಸ್ವಲ್ಪ ಆ ಕಡೆ ಈ ಕಡೆ ಅಂದ್ರೂ ನನ್ನ ಅಡುಗೆ ಕೆಲಸ ಸ್ವಲ್ಪ ಡಿಲೇ ಆಗಿ ಹೋಗ್ಬಿಡುತ್ತೆ, ಹಾಗಾಗಿ ಎಲ್ಲ ಕೈ ಸಿಗೋ ಥರನೇ ಇಟ್ಕೊಂಡಿದ್ದೀನಿ. ಇನ್ನು ಈ ಕಡೆ ಮಾಮೂಲಿ ಉದ್ದಿನಬೇಳೆ, ಕಡಲೆಬೇಳೆ, ಈ ಮತ್ತು ಕಡಲೆ ಬೀಜ, ಕಡಲೆ ಪಪ್ಪೆಲ್ಲ ಬರುತ್ತೆ ನೋಡಿ, ಅದನ್ನು ಈ ಥರ ಜಾರ್ಗಳಿಗೆ ಹಾಕಿಟ್ಟಿದ್ದೀನಿ. ಇದು ಬಂದು ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಇದನ್ನೆಲ್ಲ ಇಲ್ಲಿಟ್ಟಿದ್ದೀನಿ. ಹಾಗೆ ಪಿಸ್ತಾ, ಇನ್ನು ಮಿಕ್ಕಿದ್ದೆಲ್ಲ ನನಗೆ ಏನೇನೆಲ್ಲ ಸ್ವಲ್ಪ ಕಡಿಮೆ ತೊಗೊಳ್ತೀನಿ ನೋಡಿ. ಪಿಸ್ತಾ ಎಲ್ಲನೂ ನನ್ನ ಹಸ್ಬೆಂಡ್ ತೊಗೊಳ್ಳೋ ಜಾಸ್ತಿ, ಹಾಗಾಗಿ ಅವ್ರ ಹೈಟ್ಗೆ ಮ್ಯಾಚ್ ಮಾಡಿ ಅಲ್ಲಿ ಇಟ್ಬಿಟ್ಟಿದ್ದೀನಿ. ಇದೆಲ್ಲದಕ್ಕೂ ಕೂಡ ನಾನು ಗ್ರಾಸ್ ಮ್ಯಾಟ್ ಸ್ವಲ್ಪ ಮಿಕ್ಕಿತ್ತು, ಅದನ್ನು ಈ ಥರ ಹಾಕ್ಬಿಟ್ಟು ಇದನ್ನ ಇಟ್ಟಿದ್ದೀನಿ. ಈ ಗ್ಯಾಸಿಂದು ಹಬೆ ಎಲ್ಲ ಹೋದಾಗ ಏನಾಗುತ್ತೆ ಅಂದರೆ ಇಲ್ಲೆಲ್ಲ ಹೋಗಿ ಒಂಥರ ಕರೆ ಕರೆ ಕುತ್ಕೊಂಡಂಗೆ ಅನಿಸುತ್ತೆ. ಇಲ್ಲೆಲ್ಲ ಚಿಮ್ನಿ ಎಲ್ಲ ಏನಿಲ್ಲ, ಹಾಗೆ ಎಕ್ಸಿಟ್ ಫ್ಯಾನ್ ಕೂಡ ಇಲ್ಲ ನೋಡಿ, ಹಾಗಾಗಿ ನಾನು ಇದನ್ನು ಹಾಕ್ಕೊಂಡಿದ್ದೀನಿ. ಏನಾದರೂ ಆ ಥರ ಜಿಡ್ಡೆಲ್ಲ ಹೋಗಿ ಇದ್ರ ಮೇಲೆ ಕುತ್ಕೊಂಡ್ರು ಕೂಡ ಇದನ್ನು ತೆಗೆದ್ಬಿಟ್ಟು ನಾವು ಸ್ವಲ್ಪ ವಾಶ್ ಮಾಡಿ ಮತ್ತೆ ಹಾಕ್ಬೋದು ಅಂತ ಹೇಳಿ ಅಷ್ಟೇ. ಇನ್ನು ಈ ರ್ಯಾಕ್ನು ಕೂಡ ಸುಮಾರು ಜನ ಕಮೆಂಟ್ ಮೂಲಕ ಕೇಳ್ತಾ ಇದ್ರಿ, ಎಲ್ಲಿ ಇದನ್ನು ಪರ್ಚೇಸ್ ಮಾಡಿತ್ತು ಅಂತ ಹೇಳ್ಬಿಟ್ಟು. ಇದನ್ನು ಕೂಡ ನಾನು ಅಮೆಝಾನಲ್ಲೇ ಪರ್ಚೇಸ್ ಮಾಡಿರೋದು. 800 ರೂಪಾಯಿ ಏನೋ ಆಯಿತು ಇದು. ಅದರ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಇದು ಬಂದು ಸ್ಟೀಲ್ ಆಯಿತಾ, ಇದು ಬಂದು ವುಡನ್ನು, ತುಂಬ ಚೆನ್ನಾಗಿದೆ. ಈ ಸ್ಟೀಲ್ ಕೊಟ್ಟಿರೋದ್ರಿಂದ ನೀರೇನಾದರೂ ಹೋದ್ರೂ ಕೂಡ ಏನು ತೊಂದರೆ ಆಗಲ್ಲ. ಕೆಳಗಡೆ ನೋಡಿ ಪ್ಲಾಸ್ಟಿಕ್ದು ಇದ್ರ ಥರ ಕೊಟ್ಟಿದ್ದಾರೆ, ಹಾಗಾಗಿ ಸ್ಟೀಲೇನು ಹಾಳಾಗಲ್ಲ. ಇದ್ರ ಮೇಲೆ ಏನೇನು ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ಬಿಡ್ತೀನಿ, ಹಂಗೆ ನೋಡ್ಕೊಳ್ಳಿ. ಇದು ಕೂಡ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದು ಅಮೆಝಾನಲ್ಲಿ. ಇದೊಂದು ಫ್ಲವರ್ಸ್ ಥರ ಆರ್ಟಿಫಿಷಿಯಲ್ ಫ್ಲವರ್ ಇದು. ಇನ್ನು ಮಾಮೂಲಿಯಾಗಿ ಇದು ಹಳೆ ಮನೇಲೆ ಇತ್ತು ನೋಡಿ, ಅದರಲ್ಲಿ ಸ್ವಲ್ಪ ಈ ಜೀರಿಗೆ ಪುಡಿ, ಅಜ್ವೈನ್, ಅದು ಇದು ಎರಡನ್ನೂ ಇಲ್ಲಿ ಇಟ್ಕೊಂಡಿದ್ದೀನಿ. ಪೆಪ್ಪರ್ ಪುಡಿ ಎಲ್ಲ. ಇದು ಒಂದು ಕಲ್ಲುಪ್ಪು, ಪುಡಿ ಉಪ್ಪು, ಹಾಗೆ ಒಂದು 2 ಆರ್ಟಿಫಿಷಿಯಲ್ ಲೀವ್ಸ್ನು ಕೂಡ ಇಲ್ಲಿಟ್ಟಿದ್ದೀನಿ. ಇದೊಂದು ಪುಟಾಣಿದು ಪಿಂಗಾಣಿ ಜಾರ್ ಆಯಿತಾ. ಇಲ್ಲೇ ಒಂದು ಬಜಾರ್ಗೆ ಹೋಗಿ ತೊಗೊಂಡು ಬಂದಿದ್ದು. 50 ರೂಪಾಯಿನೋ ಅಷ್ಟೇ ಕೊಟ್ಟಿದ್ದು. ಒಂಥರ ಕ್ಯೂಟಾಗಿದೆ. ಇದರಲ್ಲಿ ಏನಾದರೂ ಹಾಕಬೇಕು, ಇನ್ನು ಏನು ಹಾಕೋದು ಗೊತ್ತಿಲ್ಲ, ಹಾಗೆ ಸುಮ್ಮನೆ ಇಟ್ಟಿದ್ದೀನಿ. ಇನ್ನು ಈ ಕಡೆ ಒಂದೆರಡು ಕಪ್ಸ್ಗಳಿತ್ತಲ್ಲ ಮಣ್ಣಿಂದು, ಅದನ್ನು ಇಲ್ಲಿಟ್ಟಿದ್ದೀನಿ ನೋಡಿ. ಈ ಸಿರಾಮಿಕ್ ದರನೂ ಇಲ್ಲಿಟ್ಕೊಂಡಿದ್ದೀನಿ. ಇದರಲ್ಲಿ ಕಾಫಿ ಪುಡಿ 2 ಇಲ್ಲಿಟ್ಟಿದ್ದೀನಿ. ತುಂಬ ರೇರಾಗಲ್ಲ ಯೂಸ್ ಮಾಡೋದು, ಹಾಗಾಗಿ. ಇನ್ನು ಈ ಕಡೆ ಬಂದರೆ ನೋಡಿ, ಇರುವೆ ಬೇರೆ ಬಂದ್ಬಿಟ್ಟಿದೆ ನೋಡಿ. ಒಂದಿನ ನೋಡ್ಕೊಂಡಿಲ್ಲ ಅಂದರೆ ಹಿಂಗಾಗೋಗ್ಬಿಡುತ್ತೆ. ಡೇಟ್ಸ್ ಇಟ್ಟಿದ್ದೆ ನಾನು, ಇದು ನೀಟಾಗಿ ಕೂರಲ್ಲ ನೋಡಿ, ಹಾಗಾಗಿ ಇರುವೆ ಬಂದಿದೆ ಅಂತ ಅನಿಸುತ್ತೆ. ಇದನ್ನು ಇವಾಗ 2 ಕೆಲಸ ಆಯಿತು ನನಗೆ. ಈಗ ಆಮೇಲೆ ಮಾಡ್ಕೊಳ್ತೀನಿ, ಇವಾಗ ಹಂಗೆ ತೋರಿಸ್ಬಿಡ್ತೀನಿ. ಇನ್ನು ಈ ಕಡೆ ಬಂದರೆ ಒಂದು ಡಿಮಾರ್ಟಿಂದ ತೊಗೊಂಡು ಬಂದಿದೆ ನೋಡಿ ಜಾರ್ಗಳು. ಅದರಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಹಾಕಿಟ್ಟಿದ್ದೀನಿ. ಹಾಗೆ ಇಲ್ಲಿ ಖಾರದ ಪುಡಿ, ಧನಿಯಾ ಪುಡಿ, ಆಮೇಲೆ ಪಿಂಕ್ ಸಾಲ್ಟು, ಹಾಗೆ ಚಕ್ಕೆ ಲವಂಗ, ಅದು ಸ್ಪೈಸಸ್ ಎಲ್ಲ ಬರುತ್ತೆ ನೋಡಿ ಮಿಕ್ಸು, ಅದನ್ನೆಲ್ಲ ಹಿಂದೆ ಇಟ್ಕೊಂಡಿದ್ದೀನಿ. ಇದು ಬಂದು ಇಂಗು, ಅದನ್ನು ಇಲ್ಲೇ ಇಟ್ಟಿರ್ತೀನಿ. ಹಾಗೆ ಇದೊಂದು ಜಾಡಿಯಲ್ಲಿ ನಾನು ಉಪ್ಪಿನಕಾಯಿನ ಮಾಡಿಟ್ಕೊಂಡಿದ್ದೀನಿ. ಎರಳೆಕಾಯಿ ಉಪ್ಪಿನಕಾಯಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಈ ರೆಸಿಪಿನ ಯಾವಾಗೋದ್ರೂ ನಾನು ನಿಮಗೆ ಶೇರ್ ಮಾಡ್ತೀನಿ. ನಮ್ಮ ಆಂಟಿ ಬಂದು ಮಾಡಿಕೊಟ್ಟಿದ್ದು. ಇವ್ರಿಗೆ ಎರಳೆಕಾಯಿ ಕಹಿ ಇರುತ್ತಲ್ಲ, ಅದಕ್ಕೆ ನಗ್ತವ್ರೆ. ಚೆನ್ನಾಗಿಲ್ವಾ ಅಪ್ಪು? ಭಾರಿ ಐತಿ. ಭಾರಿ ಐತಂತೆ. ನಿಜವಾಗ್ಲೂ ಚೆನ್ನಾಗಿದೆ. ಈರುಳ್ಳಿಕಾಯಿ ಎಲ್ಲ ಇಷ್ಟಪಡೋರಿಗೆ ಖಂಡಿತ ಇಷ್ಟ ಆಗುತ್ತೆ. ಇವ್ರಿಗೆ ಕಹಿ ಇರುತ್ತಲ್ಲ, ಅದಕ್ಕೆ ಇವ್ರಿಗೆ ಆಗಲ್ಲ ಕಹಿ ಇರೋದೆಲ್ಲ. ಇನ್ನು ಈ ಕಡೆ ಬಂದರೆ ತಾಮ್ರದ್ದು ಒಂದು ನೀರಿಂದು ಪುಟಾಣಿಗಿದೆ ನೋಡಿ, ಇದನ್ನೊಂದು ತಂದು ಇಟ್ಕೊಂಡಿದ್ದೀನಿ. ಇವಾಗ ಚಳಿಗಾಲ ನೋಡಿ, ಮಳೆಗಾಲ ಚಳಿಗಾಲ ಟೈಮಲ್ಲಿ ನಾನು ತಾಮ್ರದಲ್ಲಿರೋದನ್ನ ನೀರನ್ನ ಕುಡಿತೀನಿ. ಇನ್ನು ಮಾಮೂಲಿ ಬೇಸಿಗೆ ಕಾಲ ಟೈಮಲ್ಲಿ ಸಾಮಾನ್ಯವಾಗಿ ಮಣ್ಣಿನ ಮಡಿಕೆಯಲ್ಲಿ ನೀರಿಟ್ಟಿರ್ತೀನಿ. ಈ ಥರ ಸೀಸನ್ ವೈಸ್ ನಾನು ಕೂಡ ಚೇಂಜ್ ಮಾಡ್ಕೊಳ್ತೀನಿ. ದೊಡ್ಡದೊಂದು ಇತ್ತು, ಅದು ಪಂಚಲೋಹದ್ದು. ಅದಿಲ್ಲಿ ಇವರು ಯಾಕೆ ಸುಮ್ಮನೆ ಬೇಡ ಬೇಡ ಅಷ್ಟು ದೊಡ್ಡದೇನು ಇಟ್ಟಿದ್ಯಾ, ವಾಟರ್ ಪ್ಯೂರಿಫೈಯರ್ ಇದೆ, ಅದೆಲ್ಲ ಇದೆ, ಏನಕ್ಕೆ ನೀನು ಅಂತೇಳಿ ತೆಗೆಸಿಟ್ಬಿಟ್ರು. ಹಂಗಾಗಿ ಇದನ್ನು ತೊಗೊಂಡು ಬಂದೆ.
ಇದನ್ನು ಕೂಡ ಅಮೆಝಾನಲ್ಲೇ ಪರ್ಚೇಸ್ ಮಾಡಿರೋದು. ಲಿಂಕ್ನು ಕೂಡ ಕೊಡ್ತೀನಿ, ನಾನು ಎಲ್ಲಾದ್ರೂ ಲಿಂಕ್ನು ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಹಾಗೆ ಸುಮಾರು ಜನ ನನಗೆ ಹೇಳ್ತಿರ್ತೀರಾ, ಶಿಲ್ಪ ಈ ಸ್ಟವ್ ಮೇಲಿರೋ ಸ್ಟಿಕ್ಕರ್ ತೆಗೀರಿ ಅಂತ ಹೇಳ್ಬಿಟ್ಟು. ಇದು ಸ್ಟಿಕ್ಕರ್ ಅಲ್ಲ ಆಯಿತಾ, ಇದು ಸ್ಟವ್ ಇರೋದೇ ಆ ಥರ. ಇವರೇ ಹೋಗಿ ಇದನ್ನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದು. ಸುಮಾರು ಅದಕ್ಕೆ ಒಂದು 4 ವರ್ಷ ಆಗಿದೆ. ಏನಂದರೆ ಏನೂ ಹಾಳಾಗಿಲ್ಲ, ನೀವು ನೋಡ್ಬೋದು. ನೋಡಿ, ಇದನ್ನು ಕೂಡ ನಾನು ಸ್ಕ್ರ್ಯಾಚ್ ಮಾಡ್ಕೊಂಡಿಲ್ಲ, ಅಷ್ಟು ನೀಟಾಗಿ ಇಟ್ಕೊಂಡಿದ್ದೀನಿ. ಇದನ್ನು ಚೇಂಜ್ ಮಾಡೋಕ್ಕೂ ಕೂಡ ಮನಸ್ಸಿಲ್ಲ. ಸುಮಾರು ಜನ ಅದನ್ನು ಕೂಡ ಹೇಳ್ತಾ ಇದ್ರಿ, ಚೇಂಜ್ ಮಾಡಿಬಿಡಿ ಶಿಲ್ಪ, ಅದು ಚೆನ್ನಾಗಿ ಕಾಣಿಸ್ತಿಲ್ಲ, ಮನೆಗೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು. ಏನಂದರೆ ಇದಿಷ್ಟು ಚೆನ್ನಾಗಿದೆ ಅಲ್ವಾ, ಚೆನ್ನಾಗಿರೋದನ್ನ ಸುಮ್ಮನೆ ಯಾಕೆ ತೆಗ್ಬಿಟ್ಟು ಹೊಸ ತರೋದು, ಇದು ಪೂರ್ತಿಯಾಗಿ ಹಾಳಾಗಲಿ, ಅದಾದ್ಮೇಲೆ ತಗೊಳ್ಳೋಣ ಅಂತೇಳಿ ಚೇಂಜ್ ಮಾಡ್ಲಿಕ್ಕೆ ಹೋಗಿಲ್ಲ. ನನಗೆ ಈ ಸ್ಟವೇ ತುಂಬ ಇಷ್ಟ. ಈ ಸ್ಟವ್ ಹಾಗೆ ಲೈಟಿಂಗ್ಸ್ ನನಗೆ ತುಂಬಾ ಇಷ್ಟ. ಇದಿಲ್ಲ ಅಂದರೆ ನನಗೆ ಅಡುಗೆ ಮನೆಗೆ ಬರ್ಲಿಕ್ಕೆ ಇಂಟ್ರೆಸ್ಟೇ ಇರಲ್ಲ. ಹಾಗಾಗಿ ಮನೆಗೆ ಬಂದಮೇಲೆ ನಾನು ಇದನ್ನು ಕೂಡ ನೋಡಿ ಹಿಂಗೆ ಸ್ಟಿಕ್ ಮಾಡಿದ್ದೀನಿ. ಮಾಮೂಲಿ ಆ ಮನೇಲಿ LED ಲೈಟ್ನ ಹಾಕಿದ್ನಲ್ಲ, ಸೇಮ್ ಅದೇ ಥರ. ಇದೊಂದು ಸ್ವಲ್ಪ ದೊಡ್ಡದಾಗಿರೋ ಲೀಫ್ ಇದು, ಇದನ್ನು ಚೇಂಜ್ ಮಾಡಿಬಿಟ್ಟು ಚಿಕ್ಕದಾಗಿರೋದು ಹಾಕೋಣ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಇದನ್ನು ಹಿಂಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಈ ಕಡೆ ಬಂದರೆ ಮಾಮೂಲಿ ಈ ಏನಂತಾರೆ ಚಾಕು, ಹಾಗೆ ಗ್ಯಾಸ್ ಲೈಟರು, ಹಾಗೆ ಸೀಸರು, ಹಾಲು ಪ್ಯಾಕೆಟ್ ಕಟ್ ಮಾಡಲಿಕ್ಕೆ ಇದನ್ನೆಲ್ಲ ನಾನು ಇದರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇನ್ನು ಈ ಕಡೆ ಇದೆರಡು ರ್ಯಾಕ್ನು ಕೂಡ ನಾನು ಅಮೆಝಾನಲ್ಲೇ ಪರ್ಚೇಸ್ ಮಾಡಿದ್ದು ಆಯಿತಾ. ಇದೆರಡು ವುಡನ್ ರ್ಯಾಕು, ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ನಾನೇನು ಅಂದ್ಕೊಂಡೆ ಅಂದರೆ ಸ್ವಲ್ಪ ಸೈಜು ದೊಡ್ಡದಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೆ ಸೈಜಿನ ಅಷ್ಟೊಂದು ದೊಡ್ಡದಾಗಿ ಬಂದಿಲ್ಲ. ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಮಾಮೂಲಿಯಾಗಿ ಉಡಂದು ಸ್ಪ್ಯಾಚುಲಸ್ ಎಲ್ಲ ಬರುತ್ತೆ ನೋಡಿ, ಅದನ್ನೆಲ್ಲ ಇಟ್ಕೊಂಡಿದ್ದೀನಿ. ಹಾಗೆ ಈ ಮಸ್ಟರ್ಡ್ ಆಯಿಲ್, ಕೊಕೊನಟ್ ಆಯಿಲು, ಹಾಗೆ ಇದು ಗ್ರೌಂಡ್ನಟ್ ಆಯಿಲು. ಇದನ್ನು ನಾನು ಸನ್ಪ್ಯೂರ್ ಅಂತ ಬರ್ದಿರೋದನ್ನ ರಿವ್ಯೂ ಮಾಡಿಲ್ಲ, ಹಂಗೆ ಇದೆ. ಇದು 3 ನಮ್ಮನೆ ಎಣ್ಣೆನ ಬಳಸ್ಕೊಳ್ಳೋದು. ಒಂದೊಂದ್ಸಲ ಸನ್ಪ್ಯೂರ್ನು ಬಳಸ್ತೀನಿ, ಏನಾದ್ರೂ ಕರಿಯೋ ಪದಾರ್ಥ ಏನಾದರೂ ಮಾಡಿದಾಗ ಬಳಸ್ತೀನಿ. ಸಾಮಾನ್ಯವಾಗಿ ತುಂಬ ಕಡಿಮೆ, ಅದೊಂದು ಅರ್ಧ ಲೀಟ್ರ್ ತಂದರೆ ಒಂದು 3-4 ತಿಂಗಳು ಆಗೋಗ್ಬಿಡುತ್ತೆ ನಮ್ಮ ಮನೆಗೆ. ಇನ್ನು ಈ ಕಡೆ ಬಂದರೆ ಇನ್ನೊಂದು ಆರ್ಟಿಫಿಷಿಯಲ್ ಫ್ಲವರ್ ಲೀಫ್ ಥರದ್ದೇನೋ ಒಂದು ಇಟ್ಕೊಂಡಿದ್ದೀನಿ. ಹಾಗೆ ಏಲಕ್ಕಿ, ಸ್ಪೈಸಸ್ ಎಲ್ಲ ಬರುತ್ತೆ ನೋಡಿ, ಈ ಏಲಕ್ಕಿ, ಈ ಸೋಂಪು, ಅರಶಿನದ ಪುಡಿ, ಅದು ಇದನ್ನೆಲ್ಲ ನಾನು ಇಲ್ಲಿಟ್ಟಿದ್ದೀನಿ. ಇದರ ಲಿಂಕ್ ಎಲ್ಲ ಸಾಮಾನ್ಯವಾಗಿ ನಾನು ಲಾಸ್ಟ್ ವ್ಲಾಗಲ್ಲೇ ಕೂಡ ಕೊಟ್ಟಿದ್ದೀನಿ ಅಲ್ವಾ, ಆದರೂ ಕೂಡ ಈ ವ್ಲಾಗಲ್ಲೂ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೋಡಿ. ಇನ್ನು ಈ ಕಡೆ ಒಂದು ಕೆಟಲ್ ಇಟ್ಕೊಂಡಿದ್ದೀನಿ, ಹಾಗೆ ಬ್ಲೆಂಡರ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಇದಿಲ್ಲ ಅಂದರೆ ನನಗೆ ದಿನನೇ ಶುರುವಾಗಲ್ಲ, ನನಗೆ ಸ್ಮೂದಿ ಅಥವಾ ಜ್ಯೂಸ್ ಬೇಕೇ ಬೇಕು. ಹಾಗೆ ಕೆಳಗಡೆ ಈ ಮಸಾಲೆ ಪುಡಿಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಈ ಗರಂ ಮಸಾಲ, ಧನಿಯಾ ಪುಡಿ, ಜೀರಿಗೆ ಪುಡಿ, ಹಾಗೆ ಈ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ, ಇದನ್ನೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಆ ಕಡೆ ಬರೀ ಸಾಂಬಾರು ಪುಡಿ ಹಾಗೆ ಖಾರದ ಪುಡಿ ಮಾತ್ರ ಅಲ್ಲಿಟ್ಟಿದ್ದೀನಿ, ಮಿಕ್ಕಿದ್ದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಜೀರಿಗೆ ಪುಡಿ ಖಾಲಿಯಾಗಿ ಹೋಗ್ಬಿಟ್ಟಿದೆ, ಮಾಡ್ಕೊಳ್ಬೇಕು. ಇನ್ನು ಹಿಂದಗಡೆನೂ ಅಷ್ಟೇ ಈ ಕೆಲವೊಂದು ಗಿಗ್ಸ್ನೆಲ್ಲ ಹಿಂದೆ ಇಟ್ಟಿದ್ದೀನಿ. ಇನ್ನು ಈ ಕಡೆ ಇವರೊಂದು ನೋಡಿ, ನಾನು ಮನೇಲಿ ಉಪ್ಪಿನಕಾಯಿನ ರೆಡಿ ಮಾಡಿ ಇಟ್ಟಿದ್ದೀನಿ, ಅದು ಇವ್ರಿಗೆ ಚೆನ್ನಾಗಿಲ್ವಂತೆ. ಇದೊಂದು ತೊಗೊಂಡು ಬಂದು ಇಟ್ಕೊಂಡು ತಿಂತಾರೆ, ಇದು ಚೆನ್ನಾಗಿರುತ್ತಂತೆ ಟೇಸ್ಟು. ಅದು ನಿನ್ನಂಗೆ ಯಾರ ಹೆಣ್ಮಕ್ಳೇ ಮಾಡಿರ್ತಾರೆ. ಹೆಣ್ಮಕ್ಳು ಮಾಡಿರಲ್ಲ, ಎಲ್ಲ ಮಷೀನ್ ಮಾಡಿರುತ್ತೆ. ಇದರಲ್ಲಿ ಏನಿರಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ, ಸುಮ್ಮನಿರು ಅಂತಾರೆ. ಆಯಿತು ತಿನ್ನಪ್ಪ ಅಂತ ಸುಮ್ಮನಿದ್ದೀನಿ. ಇನ್ನು ಈ ಕಡೆ ನೋಡಿ, ಸುಮಾರು ಜನ ಕೇಳ್ತಿದ್ರಿ ಅಲ್ವಾ, ಯಾಕೆ ಶಿಲ್ಪ ಹಂಗೆಲ್ಲ ಹಾಕೊಂಡಿದ್ದೀರಾ, ಅದೆಲ್ಲ ಸುಮ್ಮನೆ ಅಲ್ಲೆಲ್ಲ ಕ್ಯಾಬಿನೆಟ್ಸ್ ಇದೆ ಅಲ್ಲಿ ಜೋಡಿಸಿ ಅಂತ ಹೇಳ್ಬಿಟ್ಟು. ಇರೋದು ಇದೊಂದೇ ಒಂದು, ಇದರಲ್ಲಿ ನಾನು ಏನೇನೆಲ್ಲ ಜೋಡಿಸ್ಲಿ. ಒಂದು ಗ್ಲಾಸ್ಗಳಿದಾವೆ ನೋಡಿ ನಮ್ಮನೆ, ಕಪ್ಸ್ ಎಲ್ಲ, ಅದಕ್ಕೇ ಒಂದು ಫುಲ್ ತುಂಬೋಗ್ಬಿಡ್ತು. ನನಗೆ ಅದು ಕಲೆಕ್ಷನ್ಸ್ ಅಂದರೆ ತುಂಬ ಇಷ್ಟ, ಒಂದಿಷ್ಟು ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ಇನ್ನು ಈ ಕಡೆ ಕೆಳಗಡೆ ಅದರಲ್ಲಿ ನಾನು ಈ ಮಣ್ಣಿಂದು ಪಾತ್ರೆಗಳೆಲ್ಲ ಇದೆ ನೋಡಿ, ಅದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಎಣ್ಣೆ ಬಾಟಲ್ಲು, ಕೊಬ್ಬರಿ ಎಣ್ಣೆ ಬಾಟಲ್, ಇದು ಎಕ್ಸ್ಟ್ರಾ ಇರೋದನ್ನೆಲ್ಲ ಹಂಗೆ ಇಟ್ಟಿದ್ದೀನಿ. ಇನ್ನು ಕೆಳಗಡೆ ಬಂದುಬಿಟ್ರೆ ಈ ಮಿಕ್ಸಿ, ಹಾಗೆ ಜಾರ್ಗಳು, ಹಾಗೆ ನಾನು ಜ್ಯೂಸ್ ಕುಡಿಲಿಕ್ಕೆಲ್ಲ ಜಾರ್ಗಳನ್ನ ಬಳಸ್ಕೊಡ್ತೀನಲ್ವ, ಈ ಗ್ಲಾಸ್ ಜಾರ್ಗಳು, ಅದನ್ನೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಈ ಚಾಪಿಂಗ್ದು ಇರ್ಬೋದು ಎಲ್ಲನೂ ಕೂಡ. ಬೆಳಗ್ಗೆ ಟೈಮ್ ಸ್ವಲ್ಪ ಬೇಗ ಸಿಗುತ್ತೆ, ಈ ಮಿಕ್ಸಿನ ತೆಗೆದು ಇಲ್ಲಿ ಇಟ್ಕೊಂಡ್ಬಿಟ್ಟು ಆರಾಮಾಗಿ ಗ್ರೈಂಡ್ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು. ಇದೆಲ್ಲ ಮೇಲ್ಗಡೆದು ಆಯಿತಾ, ಮುಗೀತಾ. ಇನ್ನು ಇಲ್ಲಿ ಕೆಳಗಡೆ ಕ್ಯಾಬಿನೆಟ್ಸ್ ಎಲ್ಲ ತೋರಿಸ್ತೀನಿ ಬನ್ನಿ. ಇನ್ನು ಇಲ್ಲಿ ಕ್ಯಾಬಿನೆಟ್ ಇದೇನಂದರೆ ಸ್ವಲ್ಪ ಸೌಂಡ್ ಬರುತ್ತೆ ಸ್ವಲ್ಪ, ಅದು ಕೊಬ್ಬರಿ ಎಣ್ಣೆನೋ ಏನಾದರೂ ಹಾಕೋಣ ಅಂದ್ಕೊಂಡೆ, ಮರ್ತೇ ಹೋಯ್ತು. ಮಾಮೂಲಿಯಾಗಿ ಅಡುಗೆ ಮನೆಗೆ ಎಲ್ಲ ಇರುತ್ತೆ ನೋಡಿ, ಪಾತ್ರೆಗಳು, ಕಡಾಯಿ, ಅದು ಇದು ಎಲ್ಲನೂ ಸ್ಟೀಲ್ದೆಲ್ಲ ನಾನು ಇಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸಾಧ್ಯ ಆದಷ್ಟು ನಾನು ಸ್ಟೀಲ್ನೇ ಬಳಸ್ತಾ ಇದ್ದೀನಿ. ಸ್ವಲ್ಪ ಕಡಿಮೆ ನಾನು ಈ ಅಲ್ಯೂಮಿನಿಯಮ್ನೆಲ್ಲ ಬಳಸೋದು. ಆದರೆ 1-2 ಕುಕ್ಕರ್ನ ಹಾಗೆ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಚೇಂಜ್ ಮಾಡಬೇಕು. ಇಡ್ಲಿ ಪಾತ್ರೆ, ಹಾಗೆ ಈ ಕಡಾಯಿಗಳು, ಬಾಣಲಿ, ಅದು ಇದು ಎಲ್ಲ ಇಲ್ಲಿ ನಾನು ನೀಟಾಗಿ ಆರ್ಗನೈಸ್ ಮಾಡಿದ್ದೀನಿ. ಹಾಗೆ ಇದು ನೋಡ್ಬೋದು ನೀವು,
ಇದು ವೈಟದಲ್ವಾ ಈ ಕ್ಯಾಬಿನೆಟು, ಇದೆಲ್ಲ ಗಲೀಜಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ಶೀಟ್ನ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ. ಈ ಕ್ಯಾಬಿನೆಟ್ ಶೀಟ್ ಅಂದರೆ ಸಿಕ್ಬಿಡುತ್ತೆ, ಇದ್ರದ್ದು ಲಿಂಕ್ ಹಾಕಿರ್ತೀನಿ. ಇದನ್ನು ಇಲ್ಲಿ ಹಾಕ್ಬಿಟ್ಟು ಅದಾದಮೇಲೆ ಇವನ್ನೆಲ್ಲ ಜೋಡಿಸಿದ್ದೀನಿ. ಏನಾದರೂ ಗಲೀಜಾದರೆ ಇದನ್ನು ಆರಾಮಾಗಿ ತೆಗೆದ್ಬಿಟ್ಟು ವಾಶ್ ಮಾಡಿ ಮತ್ತೆ ಹಾಕೊಳ್ಬೋದು ಅಂತ ಹೇಳ್ಬಿಟ್ಟು. ಹಾಗೆ ಕೆಳಗಡೆ ಈ ತವಾ ಇರ್ಬೋದು, ಹಾಗೆ ರೊಟ್ಟಿ ಮಣೆ, ಇದಲ್ಲದೆ ಐರನ್ ಪಾತ್ರೆಗಳೆಲ್ಲ ಏನೇನಿದೆ ನೋಡಿ ಅದೆಲ್ಲ ಈ ಕಡೆ ಇಟ್ಕೊಂಡಿದ್ದೀನಿ. ಹಾಗೆ ಆಗಲೇ ಹೇಳಿದ್ನಲ್ಲ ಸ್ವಲ್ಪ ಕುಕ್ಕರ್ಗಳು ಕೂಡ ಇದೆ ಅಂತ, ಅದನ್ನೆಲ್ಲ ಅಲ್ಲಿಟ್ಟಿದ್ದೀನಿ. ಇಷ್ಟೇ ಇಲ್ಲಿ ಇಟ್ಕೊಂಡಿರೋದು. ಇನ್ನು ಈ ಕಡೆ ಬಂದರೆ ರೈಸ್ಗಳೆಲ್ಲ ಇಲ್ಲಿದೆ. ಇದು ಬಂದು ಬಾಯ್ಲ್ಡ್ ರೈಸು, ಮಂಗಳೂರು ರೈಸು ಅಂತಾರಲ್ಲ ಅದು ಇದು. ಹಾಗೆ ಈ ರೈಸ್ ಬಂದು ಕುಚ್ಚಲಕ್ಕಿ, ಇದನ್ನು ಬಳಸ್ತೀನಿ. ಹಾಗೆ ಇದು ಬಂದು ರೆಡ್ ರೈಸ್ ಅಂತ, ನಾನು ಈ ಥರ 3 ಥರ ರೈಸ್ ಬಳಸ್ತೀನಿ. ಹಾಗೆ ವೈಟ್ ರೈಸ್ ಕೂಡ ಬಳಸ್ತೀನಿ. ಹಾಗೆ ಇಲ್ಲಿ ಬಾಸುಮತಿ ರೈಸ್ ಇದೆ, ಹಾಗೆ ಇಲ್ಲಿ ಕೆಂಪು ಅವಲಕ್ಕಿ ಇದೆ. ಇದ್ರ ಜೊತೆಗೆ ಇದು ಒಂದು ಮಾಲ್ಟ್ ಪುಡಿ, ಇದನ್ನೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಬೆಳಗ್ಗೆ ನಮಗೆ ಸಾಮಾನ್ಯವಾಗಿ ಇದೆಲ್ಲ ಬೇಕಾಗತ್ತಲ್ವ. ನೀವು ಕೇಳ್ತಿರ್ತೀರಾ ಯಾವ್ಯಾವ ರೈಸ್ನ ತಿಂತೀರಾ ಶಿಲ್ಪ ಅಂತ ಹೇಳಿ. ಇದು 3 ರೈಸ್ನ ನಮ್ಮನೆ ನಾವು ಜಾಸ್ತಿ ಬಳಸೋದು. ಹಾಗೆ ವೈಟ್ ರೈಸ್ ಕೂಡ ಬಳಸ್ತೀನಿ, ಅದ್ರ ಜೊತೆಗೆ ಈ ರೈಸ್ನ ನಾನು ಸ್ವಲ್ಪ ಜಾಸ್ತಿನೇ ಬಳಸ್ತೀನಿ. ಇನ್ನು ಕೆಳಗಡೆ ಕೆಲವೊಂದಿಷ್ಟು ಪುಡಿಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಖಾರದ ಪುಡಿ ಅದೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ ನೋಡಿ, ಧನಿಯಾ ಪುಡಿ ಅದನ್ನೆಲ್ಲ ಇಟ್ಕೊಂಡಿದ್ದೀನಿ. ಹಾಗೆ ಇದೊಂದು ರೈಸ್ ತಗೊಂಡು ನಾನು ಇದನ್ನು ಆ್ಯಕ್ಚುಲಿ ಅವರು ಬ್ರೌನ್ ರೈಸ್ ಅಂತ ಹೇಳ್ಬಿಟ್ಟು ಕೊಟ್ಟರು ಆಯಿತಾ. ಆದರೆ ಇದೊಂದು ಸ್ವಲ್ಪ ಕೂಡ ಚೆನ್ನಾಗಿಲ್ಲ. ಅನ್ನ ಮಾಡಿದ್ರೆ ಅಕ್ಕಿ ಎಲ್ಲ ಫುಲ್ ಮಧ್ಯದಲ್ಲಿ ಓಪನ್ ಆಗಿಬಿಡುತ್ತೆ ಹಿಂಗೆ. ನಾನು ಒಂದಿನ ಮಾಡಿ ನೋಡಿದೆ, ಟೇಸ್ಟ್ ಚೆನ್ನಾಗಿತ್ತು. ಅದೇನು ರೈಸ್ ಅಂತ ಅವ್ರು ಹೇಳಿದ್ರು ನಂಗೆ ಗೊತ್ತಾಗಲಿಲ್ಲ, ಗೊತ್ತಿಲ್ಲ ನನಗೂ ಕೂಡ ಗೊತ್ತಾಗಲಿಲ್ಲ. ಬಟ್ ಅವರು ಬ್ರೌನ್ ರೈಸ್ ಮೇಡಮ್ ಚೆನ್ನಾಗಿರುತ್ತೆ, ರಾ ರೈಸ್ ಇರಬೇಕು. ಅದು ಹಂಗೆ ಓಪನ್ ಆಯ್ತದೆ ಅಂದರೆ ಅದೇ ರಾ ರೈಸ್ ಇರ್ತದೆ. ಗೊತ್ತಿಲ್ಲ, ಸ್ವಲ್ಪ ಇದನ್ನ ಚೆಕ್ ಮಾಡಿ ನೋಡಬೇಕು ಇದೇನು ರೈಸು ಅಂತ ಹೇಳ್ಬಿಟ್ಟು. ನೋಡ್ಬಿಟ್ಟು ನಾನು ಯಾವಾಗಾದರೂ ನಿಮಗೂ ಕೂಡ ತಿಳಿಸ್ತೀನಿ. ಇಷ್ಟ ಆಯ್ತಾ? ಇನ್ನು ಈ ಕಡೆ ಬಂದರೆ ಬನ್ನಿ, ಮಾಮೂಲಿ ಇಲ್ಲಿ ಕಪ್ಸ್ಗಳನ್ನೆಲ್ಲ ಈ ಕಡೆ ಜೋಡಿಸ್ಕೊಂಡಿದ್ದೀನಿ, ಸ್ಟೀಲ್ ಕಪ್ಸ್ ಎಲ್ಲನೂ. ಹಾಗೆ ಇಲ್ಲಿ ಸ್ಪೂನ್ಗಳೆಲ್ಲ ಬರುತ್ತಲ್ಲ ಅದನ್ನ ಇಲ್ಲಿ ಜೋಡಿಸಿದ್ದೀನಿ. ಇನ್ನು ಅಡುಗೆ ಮನೆಗೆ ಈ ದೊಡ್ಡ ದೊಡ್ಡ ಸ್ಪೂನ್ ಬೇಕಾಗುತ್ತೆ, ಸೌಟು, ಹಾಗೆ ಕಾಫಿದು, ಒಗ್ಗರಣೆದು, ಇದೆಲ್ಲನೂ ಈ ಕಡೆ ಹಾಕ್ಬಿಟ್ಟಿದ್ದೀನಿ. ಹಾಗೆ ಇಲ್ಲಿ ಬಂದು ಚಪಾತಿ ಕೋಲು, ಈ ಮಜ್ಜಿಗೆ ಮಾಡೋದು, ಹಾಗೆ ಜಾಲ್ರಿ ಬರುತ್ತಲ್ಲ, ಜಲ್ದಿ ಬರುತ್ತಲ್ಲ ಜಲ್ಡಿ ಬರುತ್ತಲ್ಲ ಅದು, ಹಾಗೆ ಈ ಕುಕ್ಕರ್ದು ಕುಕ್ಕರ್ದು ವಿಜಲ್ ಎಲ್ಲ ಬರುತ್ತಲ್ಲ ಅದನ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಕೆಲವೊಂದಿಷ್ಟು ಕಪ್ಗಳನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲೂ ಅಷ್ಟೇ ನಾನು ಸೇಮ್ ಅದೇ ಥರ ಶೀಟ್ನ ಹಾಕಿದ್ದೀನಿ ನೋಡಿ. ಇದೆಲ್ಲ ಸ್ಟೀಲ್ ಅಲ್ವಾ, ಒಂಥರ ತುಕ್ಕಿಡ್ದಂಗೆ ಆಗೋಗ್ಬಿಡುತ್ತೆ. ಅಪ್ಪಿ ತಪ್ಪಿ ನಾವು ಒಂದಿನ ನೀರೇನಾದರೂ ಹಾಕ್ಬಿಟ್ಟು ಇದು ಮಾಡಿಬಿಟ್ರೆ, ಹಾಗಾಗಿ ನಾನು ಇದನ್ನು ಹಾಕೊಂಡಿರ್ತೀನಿ. ಯಾವಾಗಲೂ ಕೂಡ ಸಾಮಾನ್ಯವಾಗಿ ನಾನು ಸ್ಟೀಲ್ ಪಾತ್ರೆಗಳನ್ನೆಲ್ಲ ಒರೆಸ್ಬಿಟ್ಟೆ ಈ ಥರ ಆರ್ಗನೈಸ್ ಮಾಡಿ ಇಟ್ಕೊಳ್ಳೋದು. ಒಂದೊಂದ್ಸಲ ಹೆಚ್ಚು ಕಡಿಮೆ ಆಗೋಗ್ಬಿಡುತ್ತೆ, ಹಾಗಾಗಿ ನಾನು ಈ ಶೀಟ್ನ ಇಲ್ಲಿ ಹಾಕಿದ್ದೀನಿ. ನೀರೇನಾದರೂ ಬಿದ್ದರೆ ಅದರಲ್ಲಿರುತ್ತೆ, ಅದನ್ನು ತೆಗೆದ್ಬಿಟ್ಟು ನಾವು ಆರಾಮಾಗಿ ಒರೆಸ್ಕೊಳ್ಬೋದು ಅಂತ. ಇನ್ನು ಕೆಳಗಡೆ ಬಂದರೆ ಮಾಮೂಲಿ ಮಿಕ್ಕಿದ ಪಾತ್ರೆಗಳನ್ನೆಲ್ಲನೂ ಇಲ್ಲಿಟ್ಕೊಂಡಿದ್ದೀನಿ. ಪ್ಲೇಟ್ಸು, ಬಾಕ್ಸ್ಗಳು, ಹಾಗೆ ದೊಡ್ಡ ದೊಡ್ಡ ಗ್ಲಾಸ್ಗಳು. ಇದೊಂದೆರಡಿದೆ ನೋಡಿ. ಇದು ಮುದ್ದೆ ಮಾಡೋದು, ಇದು ಮೊಟ್ಟೆ ಬೇಯಿಸೋದು. ಇದನ್ನು ಮಾತ್ರ ನಾನು ಚೇಂಜ್ ಮಾಡಲಿಕ್ಕೆ ಹೋಗಿಲ್ಲ. ಮುದ್ದೆ ಒಂದೊಂದ್ಸಲ ಮಡಿಕೆಯಲ್ಲಿ ಮಾಡ್ತೀನಿ, ಒಂದೊಂದ್ಸಲ ಇದ್ರಲ್ಲಿ ಮಾಡ್ತೀನಿ. ಚೇಂಜ್ ಮಾಡಬೇಕು ಯಾವಾಗಾದ್ರೂ, ಒಂದೊಂದೇ ಚೇಂಜ್ ಮಾಡೋಣ ಅಂತ ಹೇಳಿ ಅಷ್ಟೇ. ಇನ್ನು ಕೆಳಗಡೆ ಮಾಮೂಲಿಯಾಗಿ ಆ ಪ್ಲೇಟ್ಸ್ಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಹಾಗೆ ಮತ್ತು ಬೌಲ್ಸ್ಗಳು ಸ್ಟೀಲ್ದು, ಹಾಗೆ ಸ್ಟೀಮರು, ಕಾಫಿ ಪಾತ್ರೆ ಅದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಈ ಕಡೆ ಬಂದರೆ ಈ ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಹಾಗೆ ಎಕ್ಸ್ಟ್ರಾ ಏನಾದರೂ ಇರುತ್ತೆ ನೋಡಿ, ಅಕ್ಕಿ ಹಾಗೆ ಗ್ರಾಸರೀಸ್ ಎಲ್ಲನೂ ಇಲ್ಲಿ ಇಟ್ಕೊಂಡಿದ್ದೀನಿ. ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಹಾಗೆ ಜೋಳದ ಹಿಟ್ಟು, ಎಲ್ಲ ಥರದ ಹಿಟ್ಟುಗಳನ್ನು ಕೂಡ ನಾನು ಬಳಸ್ತೀನಿ. ಇಲ್ಲಿ ರಾಗಿ ಹಿಟ್ಟಿದೆ, ಹಿಂದೆ ಖಾರದ ಪುಡಿ ಇದೆ ಎಲ್ಲನೂ. ಅದು ಶೀಟ್ ಖಾಲಿಯಾಗಿ ಹೋಗ್ಬಿಟ್ಟಿತ್ತು, ಹಾಗಾಗಿ ಇದು ಯಾವುದೋ ಒಂದು ಪ್ರಾಡಕ್ಟು ಪ್ಯಾಕ್ ಮಾಡಿಕೊಟ್ಟಿರ್ತಾರೆ ನೋಡಿ, ಆ ಶೀಟ್ನ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಯಾವಾಗಾದರೂ ಅದನ್ನು ತಂದು ಇಲ್ಲೂ ಕೂಡ ಹಾಕ್ಕೊಳ್ಬೇಕು. ಯಾವುದಾದ್ರೂ ಸರಿ ಅದನ್ನೇ ಹಾಕ್ಬೇಕು ಇದನ್ನೇ ಹಾಕ್ಬೇಕಂತ ಏನಿಲ್ಲ ನನಗೆ. ಒಟ್ಟಿನಲ್ಲಿ ಕಿಚನ್ ಸ್ವಲ್ಪ ನೀಟಾಗಿ ಕ್ಲೀನಾಗಿರಬೇಕು ಅಂತ ಹೇಳಿ ಅಷ್ಟೇ. ಇನ್ನು ಮಾಮೂಲಿ ಪಾತ್ರೆಗಳನ್ನು ವಾಶ್ ಮಾಡಿದಾಗ ಹಾಕೊಳ್ಳಿಕ್ಕೆ ಅಂತೇಳಿ ಇದನ್ನು ಕೂಡ ನಾನು ಅಮೆಝಾನಲ್ಲೇ ಪರ್ಚೇಸ್ ಮಾಡಿದ್ದು. ಇದನ್ನು ನಾನೇನು ರೆಕಮೆಂಡ್ ಮಾಡಲ್ಲ, ಯಾಕಂದರೆ ಇದು ತೀರಾ ಚಿಕ್ಕದು ಬಂದ್ಬಿಟ್ಟಿದೆ ನೋಡಿ. ಸ್ವಲ್ಪ ಪಾತ್ರೆ ಹಾಕೊಳ್ಬೋದು ಅಷ್ಟೇ, ಇಬ್ರಿಗೆ, ನಮ್ಮಂಥವ್ರಿಗೆಲ್ಲ ಆಗುತ್ತೆ, ಇಬ್ರು ಇರೋರಿಗೆ. ಆದರೆ ಜಾಸ್ತಿ ಜನ ಇರೋರಿಗೆಲ್ಲ ಆಗಲ್ಲ ಇದು, ಹಾಗಾಗಿ ಇದು ನಾನು ರೆಕಮೆಂಡ್ ಮಾಡಲ್ಲ. ಇದನ್ನು ಯಾರು ಪರ್ಚೇಸ್ ಮಾಡ್ಲಿಕ್ಕೆ ಹೋಗಬೇಡಿ, ಸೈಜ್ ಚಿಕ್ಕದು ಬಂದುಬಿಟ್ಟಿದೆ ಹಾಗಾಗಿ. ಹಾಗೆ ಈ ಕಡೆ ಒಂದು ಗ್ರೀನ್ ಕಲರ್ ಮ್ಯಾಟ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ, ತರಬೇಕು. ಅದಾದಮೇಲೆ ಇಲ್ಲಿ ಮ್ಯಾಟ್ ಹಾಕ್ಬಿಡ್ತೀನಿ, ಆವಾಗ ಕಿಚನ್ನು ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಲೈಟ್ ಹಾಕ್ದಾಗ ಯಾವ ಥರ ಕಾಣಿಸುತ್ತೆ ಇಲ್ಲಿ ತೋರಿಸ್ತೀನಿ ನೋಡಿ, ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಒಂಥರ
ತುಂಬಾ ಚೆನ್ನಾಗಿದೆ. ಇವಾಗ ನನ್ನ ಕಿಚನ್ ಕಂಪ್ಲೀಟ್ ಅಂತ ಅನ್ನಿಸ್ತಾ ಇದೆ ನನಗೆ. ಇದಿರ್ಬೇಕು ನನಗೆ ಯಾವಾಗಲೂ. ಈ ಲೈಟ್ ಇದ್ರೆ ನನಗೆ ಬೆಳಿಗ್ಗೆ ಎದ್ದು ಅಡುಗೆ ಮಾಡ್ಲಿಕ್ಕೆ ಬರೋಕ್ಕೆ ಇಂಟ್ರೆಸ್ಟ್ ಬರೋದು. ಒಂಥರ ಬೆಳಿಗ್ಗೆ ಇವಾಗ ಚಳಿ ಆಗ್ತಿರುತ್ತೆ ನೋಡಿ, ಬೆಳಿಗ್ಗೆ ಎದ್ದು ಬರೋದೇ ಹಿಂಸೆ ಆಗ್ತಿರುತ್ತೆ. ಈ ಬೆಳಕಿಂದು ಹಬೆ ಇರುತ್ತಲ್ಲ, ಸ್ವಲ್ಪ ಏನಂತಾರದು, ಬೆಚ್ಚಗಾಗತ್ತೆ ಈ ಬೆಳಕಿನ ಹೀಟಿಗೆ. ಬೇಕಿದ್ರೆ ನೀವು ಇದನ್ನ ಅಬ್ಸರ್ವ್ ಮಾಡಿ ನೋಡಿ. ಇದನ್ನೇನಾದ್ರೂ ನಾವು ಕಿಚನ್ಗೆ ಹಾಕ್ದಾಗ, ಕಿಚನ್ ಒಳಗಡೆ ಬಂದಾಗ ಸ್ವಲ್ಪ ಬೆಚ್ಚಗಿರುತ್ತೆ, ಥಂಡಿ ಅಂತ ಅನ್ಸಲ್ಲ. ಅದಕ್ಕೆ ನಂಗೆ ಇದು ಜಾಸ್ತಿ ಇಷ್ಟ. ಇದು ಕಿಚನ್ದೆಲ್ಲ ಮುಗಿತಾ. ಹಾಗೆ ಇವಾಗ ಡೈನಿಂಗ್ ಟೇಬಲ್ ತೋರಿಸ್ಬಿಡ್ತೀನಿ ಬನ್ನಿ. ಇನ್ನು ನೀವು ಸಾಮಾನ್ಯವಾಗಿ ನಾನು ಫ್ರಿಡ್ಜ್ ಆರ್ಗನೈಸ್ ಮಾಡಿರೋದೆಲ್ಲ ನೋಡಿರ್ತೀರ, ಲಾಸ್ಟ್ ಟೈಮ್ ಕೂಡ ಬ್ಲಾಗಲ್ಲೆಲ್ಲ ಹಾಕಿದ್ದೆ. ಇನ್ನು ನನ್ನ ತಮ್ಮ ಇವತ್ತು ತುಪ್ಪ ಎಲ್ಲ ಚೆಲ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಮನೆಗೆ ಬಂದು. ಹಂಗಾಗಿ ಕಾಲೆಲ್ಲ ಸ್ವಲ್ಪ ಹೊಂಟ್ತಾ ಇದೆ. ಎಷ್ಟು ಸಲ ಕ್ಲೀನ್ ಮಾಡಿದ್ರು ಹೋಗ್ತಾನೆ ಇಲ್ಲ. ಇಲ್ಲೂ ಹಂಗೆ ಎಲ್ಲನೂ ಇದು ಮಾಡಿಬಿಟ್ಟು ಹೋಗಿದ್ದಾನೆ. ಇನ್ನು ಮೇಲ್ಗಡೆ ಮಾಮೂಲಿಯಾಗಿ ಇದೊಂದು ಪೂಜಾ ಬುಟ್ಟಿನ ಇಲ್ಲೇ ಇಟ್ಟಿದ್ದೀನಿ. ಹಾಗೆ ಎಕ್ಸ್ಟ್ರಾ ಕಡಲೆಪುರಿ ಗಿಡ್ಲೆಪುರಿ ಎಲ್ಲ ಸ್ನ್ಯಾಕ್ಸ್ ಇರುತ್ತೆ ನೋಡಿ, ಮನೆಗೆ ಯಾರು ತಂದು ಕೊಟ್ಟಿದ್ದೆಲ್ಲ ಅಲ್ಲಿ ಇಟ್ಟಿರ್ತೀನಿ. ಇನ್ನು ಇದೊಂದು ಕರ್ಟನ್ಸ್ ಹಾಕಿದ್ದೀನಿ, ವೈಟ್ದೊಂದು ಸ್ಕ್ರೀನು. ಹಾಗೆ ಇದನ್ನು ಕೂಡ ನಾನು ಅಮೆಝಾನಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ. ಪರವಾಗಿಲ್ಲ, ಒಂದು 150 ರೂಪಾಯಿನೂ ಅಷ್ಟೇ. ಇದು ದುಡ್ಡಿಗೆ ತಕ್ಕನಾಗಿ ಕ್ವಾಲಿಟಿ ಇದೆ. ತುಂಬ ಚೆನ್ನಾಗೂ ಇಲ್ಲ, ಅಥವಾ ತೀರಾ ಚೆನ್ನಾಗಿಲ್ಲ ಅನ್ನೋದಿಲ್ಲ, ಪರವಾಗಿಲ್ಲ. ಇನ್ನು ಈ ಡೈನಿಂಗ್ ಟೇಬಲ್ ಕವರ್ಸು ಅಷ್ಟೇ ನಾನು ಅಮೆಝಾನಲ್ಲೇ ತೊಗೊಂಡಿರೋದು. ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ತುಂಬಾ ಚೆನ್ನಾಗಿದೆ. ಇನ್ನೊಂದೆರಡು ತೆಗೆದಿಟ್ಕೊಂಡ್ಬಿಡ್ಬೇಕು ನಾನು. ಹಾಗೆ ಇದನ್ನು ಕೂಡ ಅಮೆಝಾನಲ್ಲೇ ತೊಗೊಂಡಿರೋದು. ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಒಂದು ಆರ್ಟಿಫಿಷಿಯಲ್ ಪ್ಲಾಂಟ್ನ ಹ್ಯಾಂಗ್ ಮಾಡೋಣ ಅಂತ ಅಂದ್ಕೊಳ್ತೀನಿ, ಲೈಟಿಂಗ್ನ ಹಾಕ್ಬಿಟ್ಟು. ಅದ್ರ ಜೊತೆಗೆ ಅಲ್ಲಿ ಒಂದು ಫ್ರೇಮ್ಸ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಸುಮಾರಷ್ಟು ಕೆಲಸ ಇದೆ. ಸದ್ಯಕ್ಕೆ ಇಷ್ಟು ಕಿಚನ್ನ ಸ್ವಲ್ಪ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಹೋಗ್ತಾ ಹೋಗ್ತಾ ಇನ್ನೂ ಸ್ವಲ್ಪ ಮಾಡ್ಕೊಳ್ತೀನಿ. ಇನ್ನು ಈ ಬ್ಯಾಸ್ಕೆಟ್ ಕೂಡ ನಾನು ಲಾಸ್ಟ್ ಟೈಮ್ ಹೇಳೋದ್ನಲ್ಲ, ಇದ್ರ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ, ನಾನು ರೆಕಮೆಂಡ್ ಮಾಡಲ್ಲ. ಒಂಥರ ಈ ಹೋಲ್ಸ್ ಎಲ್ಲ ಇದೆ ನೋಡಿ, ದೊಡ್ಡ ದೊಡ್ಡದಾಗಿ ಬಂದುಬಿಟ್ಟಿದೆಯಲ್ಲ, ಸಣ್ಣ ಸಣ್ಣ ಸೊಳ್ಳೆಗಳೆಲ್ಲ ಒಳಗಡೆ ಹೋಗಿ ಕುತ್ಕೊಂಡ್ಬಿಡುತ್ತೆ. ಇನ್ನು ಇಲ್ಲಿ ಮಾಮೂಲಿಯಾಗಿ ಒಂದು ಮಣ್ಣಿಂದು ಮಡಕೆಯಲ್ಲೂ ಕೂಡ ನೀರಿಟ್ಟಿದ್ದೀನಿ. ನಮ್ಮ ಮನೇಲಿ ಏನಂದರೆ, ನಾನು ಸ್ವಲ್ಪ ನೀರನ್ನ ಹುಡ್ಕೊಂಡೋಗಿ ಯಾವಾಗಲೂ ಕುಡಿತಿರ್ತೀನಿ. ನನ್ನ ಹಸ್ಬೆಂಡ್ ಹಂಗಲ್ಲ, ಅವ್ರಿಗೆ ಕಣ್ಣು ಮುಂದೆ ಆ ನೀರು ಕಾಣಿಸ್ಬೇಕು, ಆವಾಗಲೇ ಅವ್ರು ನೀರು ಕುಡಿಯೋದು. ಹಂಗಾಗಿ ಇಲ್ಲೊಂದು ಇಟ್ಟಿದ್ದೀನಿ, ಅಲ್ಲೊಂದು ಇಟ್ಟಿದ್ದೀನಿ, ಹಾಗೆ ರೂಮಲ್ಲೊಂದು ಇಟ್ಟಿರ್ತೀನಿ. ಆ ಥರ ಎಲ್ಲಾದರೂ ಹೋದ ತಕ್ಷಣ ಅವ್ರಿಗೆ ನೀರು ಸಿಗಲಿ, ಬೇಗ ನೀರು ಕುಡಿಲಿ ಅಂತ ಹೇಳ್ಬಿಟ್ಟು ಅಷ್ಟೇ. ನಾ ಇಲ್ಲಿ ಒಂದು ಆರ್ಟಿಫಿಷಿಯಲ್ದು ಪ್ಲ್ಯಾಂಟ್ ತೊಗೊಂಡು ಬಂದಿದ್ದೆ ನೋಡಿ, ಅದನ್ನು ಇಲ್ಲಿ ಹಾಕಿದ್ದೀನಿ. ಹಾಗೆ ಇಲ್ಲೂ ಕೂಡ ಬೇರೆ ಏನೋ ಪ್ಲ್ಯಾನ್ ಇದೆ, ಅದನ್ನು ಕೂಡ ಚೇಂಜ್ ಮಾಡ್ಕೊಳ್ಬೇಕು ಅಷ್ಟೇ. ನಮ್ಮ ಕಿಚನ್ ಹಾಗೆ ಡೈನಿಂಗ್ ಹಾಲ್ ಟೂರ್ ಇವತ್ತಿಗೆ ಮುಗೀತು. ಹೆಂಗೆ ಅನಿಸ್ತಾ ಇದೆ, ಚೆನ್ನಾಗಿ ಮಾಡಿದ್ದೀನ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ಆಯಿತಾ. ಹಾಗೆ ಕೆಲವೊಬ್ರು ಹೇಳ್ತೀರಾ, ಜಾತ್ರೆ ಮಾಡಿ ಇಟ್ಕೊಳ್ತೀರಾ ಶಿಲ್ಪ ನೀವು ಅಂತ ಹೇಳ್ಬಿಟ್ಟು. ಅದೇನೋ ಗೊತ್ತಿಲ್ಲ, ನನಗೆ ಕಿಚನ್ ಈ ಥರ ಇದ್ರೇ ನನಗೆ ತುಂಬ ಇಷ್ಟ ಆಗೋದು. ನನಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ನಾನು ಆರ್ಗನೈಸ್ ಮಾಡಿ ಇಟ್ಕೊಳ್ತೀನಿ. ಕೆಲವೊಬ್ರಿಗೆ ಇಷ್ಟ ಆಗ್ಬೋದು, ಕೆಲವೊಬ್ರಿಗೆ ಇಷ್ಟ ಆಗದೆ ಕೂಡ ಇರ್ಬೋದು. ನೀವು ಹೇಳಿ ತಪ್ಪಂತ ಹೇಳ್ತಾ ಇಲ್ಲ, ಆದರೆ ನನಗೆ ಯಾವ ಥರ ಇಷ್ಟನೋ ಆ ಥರ ನಾನು ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ಇವತ್ತಿನ ಬ್ಲಾಗ್ ಕೂಡ ಇಷ್ಟೇ. ಬ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ. ಮುಖ್ಯವಾಗಿ ಇವತ್ತು ನನ್ನ ಕಿಚನ್ ಟೂರ್ ನಿಮಗೆ ಇಷ್ಟ ಆಯಿತಾ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.